Hello guys, welcome back to Bank Academica. In this video, I am going to discuss about official salary of officer scale 1, which was revised in 2022 but came to exist from 2024 March 12, and this salary will be same till 2027. So in this video, I am going to share all the insights regarding this bipartite settlement. So in banking system, we call the salary revision as bipartite, and in remaining all central government jobs, it's CPC, that is Central Pay Commission. So last time the salary was revised in 2022, and next the salary will be revised in 2027. As you all know, Central Pay Commission, the revision of salary is 10 years once, but the one good thing is in banking is the salary revision will be 5 years once, and 10 year twice. So this PDF is available in the Karnataka Bank Officers Association organization, and also in bipartite settlements at central government, and in all bank website, official bank websites, and public sector banks websites. So I will discuss every point. And for clerical level, it's called as 12th bipartite settlement. For officer scales, it is called as 9th joint note. So I will discuss main things. So I am discussing this to get to know about our Union Bank LBO salaries, because Union Bank LBO is also a officer scale 1 job, and the salary of officer scale 1 throughout all banks is basically same, including the basic pay, except in SBI, because SBI gives maybe 3 increment earlier than other banks. So that's the main difference between SBI and remaining government banks. So let's start the discussion. And this video audio is going to be in Kannada. Who can't understand, they can just go through the PDF, or I will send this exact PDF, the printout PDF that I have taken in Telegram channel. So let's start. ಸೊ ಈ ವಿಡಿಯೋದಲ್ಲಿ ನಾನು ನಮ್ಮದು ಯೂನಿಯನ್ ಬ್ಯಾಂಕ್ LBOಗೆ ಸ್ಯಾಲ್ರಿ ಎಷ್ಟು ಸಿಗ್ಬೋದು ಅಂತ ಸರ್ಚ್ ಮಾಡ್ತಿದ್ದೆ. ಹಾಗೆ ಸ್ಯಾಲ್ರಿ ಸ್ಲಿಪ್ಗಳು ಸಿಕ್ತು, ಯಾಕೆಂದರೆ PO ಪೋಸ್ಟ್, ಆ್ಯಕ್ಚುಲಿ ಇದು PO ಪೋಸ್ಟ್, ಆ್ಯಂಡ್ ಯೂನಿಯನ್ ಬ್ಯಾಂಕು ಗೌರ್ಮೆಂಟ್ ಬ್ಯಾಂಕ್ ಆಗಿರೋದ್ರಿಂದ ಸೊ ನಾವು ಗೌರ್ಮೆಂಟ್ ಏನು ಸ್ಕೇಲ್ ಸ್ಯಾಲ್ರಿ ಇರುತ್ತೆ ಅದು ನಾರ್ಮಲ್ ಆಗಿ ಎಲ್ಲ ಗೌರ್ಮೆಂಟ್ ಏನು ಆಫೀಸರ್ ಸ್ಕೇಲ್ 1 ಜಾಬ್ ಸ್ಯಾಲ್ರಿ ಇರುತ್ತೆ ಅದೇ ಸ್ಯಾಲ್ರಿ ಇರುತ್ತೆ. ಬಟ್ ನಮ್ಮ ಸ್ಯಾಲ್ರಿ ರಿವೈಸ್ ಆಗಿದ್ದು ಅಂದರೆ ಬ್ಯಾಂಕಿಂಗ್ ಅವರಿಗೆ 2022ರಲ್ಲಿ, ಅದಾದಮೇಲೆ ನೆಕ್ಸ್ಟ್ ರಿವೈಸ್ ಆಗೋದು 2027ರಲ್ಲಿ. ಬಟ್ ಉಳಿದಿರೋ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಏನೇನಿದೆ, SSC, ರೈಲ್ವೆ ಅಥವಾ ಏನು ಬೇರೆ ಏನಿದೆ ಅವ್ರಿಗೆಲ್ಲ ಸೆಂಟ್ರಲ್ ಪೇ ಕಮಿಷನ್ ಅಂತ ಇರುತ್ತೆ. ನಮಗೆ ಬೈಪಾರ್ಟೈಟ್ ಸೆಟಲ್ಮೆಂಟ್ ಅಂತ ಇರುತ್ತೆ. ಸೆಂಟ್ರಲ್ ಪೇ ಕಮಿಷನ್ ಬಂದ್ಬಿಟ್ಟು 10 ವರ್ಷಕ್ಕೆ ಒಂದ್ಸತಿ ರಿವೈಸ್ ಮಾಡ್ತಾರೆ ಅವರು. ಈ ವರ್ಷ ರಿವೈಸ್ ಮಾಡೋಕ್ಕೆ ಅಂತ ಹೋಗಿದೆ. ಅದೆಷ್ಟು ರಿವೈಸ್ ಆಗುತ್ತೆ ಅಂತ ಅವ್ರದ್ದು ಫುಲ್ ಮೀಟಿಂಗ್ ಎಲ್ಲ ಆಗಿ ಒಂದು 2 years 1 year 2 year ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇದೇನೆ 2027ರಲ್ಲಿ ಆ್ಯಕ್ಚುಲಿ ಆಗಿದ್ದು, ಬಟ್ ಡಿಸಿಷನ್ ಬಂದ್ಬಿಟ್ಟು ಫೈನಲ್ ಸ್ಯಾಲ್ರಿ ಅಕೌಂಟಿಗೆ ಎಲ್ಲರಿಗೂ ರಿಂಬರ್ಸ್ಮೆಂಟ್ ಆಗಿದ್ದು ಅಂದರೆ 12 ಮಾರ್ಚ್ 2024ರಲ್ಲಿ. ಬಟ್ 2 ವರ್ಷ ಗ್ಯಾಪ್ ಇದೆಯಲ್ಲ, ಆ 2 ವರ್ಷದ್ದು ಸ್ಯಾಲ್ರಿ ಇನ್ಕ್ರೀಸ್ಡ್ ಸ್ಯಾಲ್ರಿನೇ ಬಂದಿರುತ್ತೆ ಎಲ್ಲರಿಗೂ. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇವಾಗ ನಮ್ಮ ಸ್ಯಾಲ್ರಿ ಎಷ್ಟಿರ್ಬೋದು ಅಂತ ನಾನು ಆ್ಯಕ್ಚುಲಿ ಯೂನಿಯನ್ ಬ್ಯಾಂಕ್ದು ಆ್ಯಕ್ಚುಯಲ್ ಸ್ಯಾಲ್ರಿ ಎಷ್ಟಿರ್ಬೋದು ನಿಮಗೆ ಫಸ್ಟ್ ಮಂತ್ ನಮಗೆ, ಈಗ ನಾವು ಹೋಗ್ತಿದ್ದೀವಲ್ಲ ಜಾಯ್ನ್ ಆಗಿ, ಎಷ್ಟು ಅಂತ ನಾನು ಆಲ್ರೆಡಿ ಸರ್ಚ್ ಮಾಡಿ ಒಂದು ಇಟ್ಟಿದ್ದೀನಿ. ಬಟ್ ಅದಕ್ಕಿಂತ ಮುಂಚೆ ನಮಗೆ ಏನೇನು ಬೈಪಾರ್ಟೈಟ್ ಸೆಟಲ್ಮೆಂಟಲ್ಲಿ ಆಫೀಸರ್ಗಳಿಗೆ ಏನೇನು ಫೆಸಿಲಿಟಿ ಕೊಡ್ತಿದ್ದಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಈ ಫೆಸಿಲಿಟಿ ಏನಿರುತ್ತೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲೂ ಸೇಮ್ ಎಕ್ಸಾಕ್ಟ್ ಕೊಡಬೇಕು. ಅದಕ್ಕೂ ಮೀರಿ ಜಾಸ್ತಿ ಫೆಸಿಲಿಟಿನ ಅದು ಬ್ಯಾಂಕ್ ಮೇಲೆ ಡಿಪೆಂಡು, ಪರ್ಟಿಕ್ಯುಲರ್ ಬ್ಯಾಂಕ್ ಡಿಸೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಲೋನು, ಎಂಪ್ಲಾಯಿಗೆ ಲೋನ್ ಎಷ್ಟು ಕೊಡಬೇಕು, ಎಂಪ್ಲಾಯಿಗೆ ಲೋನ್ ಇಂಟ್ರೆಸ್ಟ್ ಎಷ್ಟು, ಅದನ್ನೆಲ್ಲ ಬ್ಯಾಂಕ್ ಡಿಸೈಡ್ ಮಾಡುತ್ತೆ. ಉಳಿದಿರೋದೆಲ್ಲ ಎಲ್ಲರಿಗೂ ಜನರಲ್ ಆಗಿ ಇಷ್ಟೇ ಕೊಡಬೇಕು. ಸೊ ಫಸ್ಟು ಲಾಸ್ಟ್ ಪೇ ಕಮಿಷನ್ ನಮ್ಮದು 17% ಸ್ಯಾಲ್ರಿ ಲೆಕ್ಕಾಗಿತ್ತು, ಬಟ್ ಇದು ಬೇಸಿಕ್ ಪೇ ಲೆಕ್ಕಾಗಿರೋದು. ಓವರ್ ಆಲ್ ಜಾಸ್ತಿ ಆಗಿರುತ್ತೆ. ಸೊ ಓವರ್ ಆಲ್ ಎಷ್ಟಾಯಿತು ಅಂತ ಅದು ಲಾಸ್ಟಿಗೆ ಕ್ಯಾಲ್ಕುಲೇಟ್ ಮಾಡೋಣ ಬೇಕಿದ್ರೆ. ಸೊ ಈಗ ನೋಡೋಣ ಎಲ್ಲಿ ಯಾವತ್ತಿಂದ ಅಪ್ಲೈ ಆಗಿತ್ತು ಅಂದರೆ 8/3/2024ರಲ್ಲಿ ಬಂದಿದ್ದು. ಬಟ್ ಇಲ್ಲಿ ನೋಡಿ ಮಾರ್ಚ್ 2022ರಲ್ಲಿ 12th ಬೈಪಾರ್ಟೈಟ್ 11th ಮುಗ್ದಿತ್ತು. ಸೊ ಇದು 12th ಬೈಪಾರ್ಟೈಟು ಅಥವಾ 9th ಜಾಯಿಂಟ್ ಅಥವಾ 8th ಜಾಯಿಂಟ್ ಮುಗ್ದಿತ್ತು, 9th ಜಾಯಿಂಟ್ ಇಲ್ಲಿ ಸ್ಟಾರ್ಟ್ ಆಯಿತು. ಸೊ ನಾನು ಇಂಪಾರ್ಟೆಂಟ್ ಥಿಂಗ್ಸ್ ಮಾತ್ರ ಹೇಳ್ತೀನಿ. ಅಂಡರ್ ರಿವೈಸ್ಡ್ ಆಫೀಸರ್ ಸ್ಕೇಲ್ 1 ಅಂದರೆ ನಮಗೀಗ ಸ್ಯಾಲ್ರಿ 48,400. ಇದು ಬೇಸಿಕ್ ಅಷ್ಟೇ, ಇದು ಆ್ಯಕ್ಚುಯಲ್ ಸ್ಯಾಲ್ರಿ ಇಲ್ಲ. ಆ್ಯಕ್ಚುಯಲ್ ಸ್ಯಾಲ್ರಿ ಟೋಟಲ್ ತುಂಬ ಜಾಸ್ತಿ ಬರುತ್ತೆ ಇದಕ್ಕಿಂತ. ಅದು ಎಷ್ಟು ಅಂತ ನಾನು ಆಮೇಲೆ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಪಾಯಿಂಟ್ಸ್ ಏನೇನಿದೆ ಇದೆಲ್ಲ ನಮಗೆ ಈಗಲೇ ಅಷ್ಟು ಬೇಡ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ನಾನು ತೋರಿಸ್ತಾ ಹೋಗ್ತೀನಿ. ಈ PDF ನೀವು ಫುಲ್ಲು ಓದಿದ್ರೆ ಓದಿ. ಆ್ಯಂಡ್ ಆ್ಯಕ್ಚುಲಿ ಆಫೀಸರ್ ಸ್ಕೇಲ್ 1 ಜಾಯ್ನ್ ಆಗ್ತಿದೆ ಅಂದರೆ ಈ PDF ನಿಮ್ಮ ಹತ್ರ ಇದ್ದರೆ ಒಳ್ಳೆಯದು. ನಿಮಗೆ ಏನೇನು ಫೆಸಿಲಿಟೀಸ್ ಇದೆ ಅಂಡ್ ಏನೇನು ನೀವು ರಿಯಂಬರ್ಸ್ಮೆಂಟ್ ಮಾಡ್ಬೋದು, ಟ್ರಾವೆಲ್ದು ಅಥವಾ ಏನೇ ಇರಲಿ, ಮೆಡಿಕಲ್ದು, ಅದೆಲ್ಲ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅಂಡ್ ನೋಡಿ ಇಂಕ್ರಿಮೆಂಟು ಪ್ರಮೋಷನ್ ಮೇಲೆ ಹೋಗುತ್ತೆ. ಅಂಡ್ ಇಯರ್ಲಿ ಇಂಕ್ರಿಮೆಂಟ್ ಕಂಪಲ್ಸರಿ ಇರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಯರ್ ಆಗಿ. ಇಯರ್ಲಿ ಎಷ್ಟು ಇಂಕ್ರಿಮೆಂಟ್ ಇರುತ್ತೆ ಅಂದರೆ 7 ವರ್ಷ ಬೇಸಿಕ್ ಪೇಗೆ 2,000 2,000 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ನೀವು
ನನಗೆ 2027ಕ್ಕೆ ಮತ್ತೆ ರಿವೈಸ್ ಆಗಿರುತ್ತೆ. ಸೊ ಮತ್ತೆ ಇದು ಕೂಡ ಇನ್ಕ್ರೀಸ್ ಆಗುತ್ತೆ, ಇದು ಕೂಡ ಇನ್ಕ್ರೀಸ್ ಆಗಿರುತ್ತೆ. ಲೈಕ್ 2 ಇಯರ್ಸ್ ಆದ್ಮೇಲೆ ಸ್ಯಾಲ್ರಿ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಅಷ್ಟು ಬಂದಿರುತ್ತೆ, ಅಷ್ಟು ರೀಚ್ ಆಗಿರುತ್ತೆ ನಮ್ದು ಇವಾಗ ಜಾಯ್ನ್ ಆಗ್ತಿರೋರ್ದು. ಸೊ ಅದಾದ್ಮೇಲೆ ಇಂಕ್ರಿಮೆಂಟ್ ಹೆಂಗೆ ಅಂದ್ರೆ ಈ ಬೈಪಾರ್ಟಿ ಸೆಟಲ್ಮೆಂಟ್ ಅಲ್ಲಿ ಏನ್ ಮಾಡಿದ್ರು, ಫಸ್ಟ್ ಈ CAIIB ಅಂಡ್ JAIB ಎಕ್ಸಾಮ್ ಬರ್ಕೊಂಡ್ರೆ 1 ಇಂಕ್ರಿಮೆಂಟ್ ಕೊಡ್ತಿದ್ರು. ಬಟ್ ಅಂದ್ರೆ 2022 ಆದ್ಮೇಲೆ 2024ರಿಂದ JAIIBಗೆ 1 ಇಂಕ್ರಿಮೆಂಟ್ ಅಂಡ್ CAIIBಗೆ 2 ಇಂಕ್ರಿಮೆಂಟ್. 2 ಇಂಕ್ರಿಮೆಂಟ್ ಅಂತ ಅಂದ್ರೆ ಟೋಟಲಿ 3 ಇಂಕ್ರಿಮೆಂಟ್. ನೀವು ಬೇಕಿದ್ರೆ ನೀವು ಜಾಯಿನ್ ಆಗಿ 1 ಇಯರ್ ಆದ್ಮೇಲೆ ಕಂಪ್ಲೀಟ್ ಮಾಡ್ಕೋಬಹುದು. ಸೊ ಎಫೆಕ್ಟಿವ್ ಆಗಿ ಇಲ್ಲಿ ಬೇಸಿಕ್ ಪೇ ಏನಿದೆ, ಬೇಸಿಕ್ ಪೇಗೆ 6000 ಆಡ್ ಆಗುತ್ತೆ. ಸೊ ಬೇಸಿಕ್ ಪೇಗೆ 6000 ಆಡ್ ಆಯ್ತು ಅಂತಂದ್ರೆ ಓವರ್ ಆಲ್ ನಿಮ್ ಇನ್ ಹ್ಯಾಂಡ್ ಸ್ಯಾಲ್ರಿ ಒಂದು 1000 ರಿಂದ 11000 ಇನ್ಕ್ರೀಸ್ ಆಗುತ್ತೆ. ಸೊ ಇದು ಇಂಕ್ರಿಮೆಂಟ್. ಇದನ್ನ ಬೇಗ ಕ್ಲಿಯರ್ ಮಾಡ್ಕೊಂಡ್ರೆ ಒಳ್ಳೇದು. ಯಾರ್ಯಾರು ಜಾಯ್ನ್ ಆಗ್ತಿದ್ರೆ ಈಗಲಿಂದಲೇ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, ಜಾಯ್ನ್ ಆದ್ಮೇಲೆ ಅಥವಾ ಈಗಲೇ ಓದಿ. ಬಟ್ ನಾನು ಇವಾಗ ಓದಲ್ಲ, ಸದ್ಯಕ್ಕೆ 1 ವರ್ಷ ಫುಲ್ಲು ಓದಿ ಸ್ವಲ್ಪ ರೆಸ್ಟ್ ಮಾಡಬೇಕು, ಯಾಕೆಂದ್ರೆ ಕೆಲಸ ಆಗಿದೆ, ಅಟ್ಲೀಸ್ಟ್ ಇವಾಗಲಾದ್ರೂ ಎಂಜಾಯ್ ಮಾಡೋಣ ಅಂತ. ಅಂಡ್ ಡಿಯರ್ನೆಸ್ ಅಲವೆನ್ಸ್ ಯಾವಾಗಲೂ ಸ್ಯಾಲ್ರಿ ರಿವೈಸ್ ಆಗದ 1% ಬರುತ್ತೆ. ಇವಾಗ ಅಟ್ ಪ್ರೆಸೆಂಟ್ ನಮಗೆ 22.21% ಏನೋ ಇದೆ. ಸೊ ಅದು ನಾನು ಸ್ಯಾಲ್ರಿ ಡಿಸ್ಕಸ್ ಮಾಡಬೇಕಾದ್ರೆ ಹೇಳ್ತೀನಿ. ಇವಾಗ ನಮ್ಮ ಡಿಯರ್ನೆಸ್ ಅಲವೆನ್ಸ್ ಏನು ಅಂತ. ಅಂಡ್ ಡಿಯರ್ನೆಸ್ ಅಲವೆನ್ಸ್ ನೋಡಿ ಚೇಂಜ್ ಆಗ್ತಾ ಇರುತ್ತೆ 3 ಮಂತ್ಸ್ ಒನ್ಸು. ಫೆಬ್ರವರಿ, ಮಾರ್ಚ್, ಏಪ್ರಿಲ್ಗೆ ಒಂದಿದೆ. ಈಗ ಏಪ್ರಿಲ್ ನಾವು ಜಾಯ್ನ್ ಆಯ್ತೀವಲ್ಲ, ಮೇಗ್ ನಮಗೆ ಸ್ಯಾಲ್ರಿ ಸ್ಲಿಪ್ಗೆ ಇನ್ಕ್ರೀಸ್ಡ್ DI ಬರುತ್ತೆ. ಇನ್ಕ್ರೀಸ್ಡ್ ಡಿಯರ್ನೆಸ್ ಅಲವೆನ್ಸ್ ಮೇ ಬಿ 2% ಅಥವಾ 1.5 to 2.5% ಇನ್ಕ್ರೀಸ್ ಆಗುತ್ತೆ. ಸೊ ಈಗ ಈ ಪಾಯಿಂಟ್ ನೋಡೋಣ. ಇಲ್ಲಿ ನೋಡಿ, ನಮಗೆ ಹೌಸ್ ರೆಂಟ್ ಅಲವೆನ್ಸ್ ನಮ್ಮ ಯೂನಿಯನ್ ಬ್ಯಾಂಕ್ ಅಲ್ಲಿ ಆಕ್ಚುಲಿ ಹೌಸ್ ರೆಂಟ್ ಅಲವೆನ್ಸ್ ಕೊಡ್ತಾರೆ, ಇಲ್ಲಾಂದ್ರೆ ಬ್ಯಾಂಕ್ ಕ್ವಾರ್ಟರ್ಸ್ ಕೊಡ್ತಾರೆ. ಸೊ ಹೌಸ್ ರೆಂಟ್ ಅಲವೆನ್ಸ್ ಕ್ಲಾಸ್ A ಸಿಟೀಸ್ ಅಂತ ಡಿವೈಡ್ ಆಗಿರುತ್ತೆ, ಅದು ನಮಗೆ ಆಮೇಲೆ ಗೊತ್ತಾಗುತ್ತೆ. ಅಂಡ್ ಕ್ಲಾಸ್ B ಅಂಡ್ ಸ್ಟೇಟ್ ಆಫ್ ಗೋವಾದಲ್ಲಿ ಇರೋದೆಲ್ಲ ಕ್ಲಾಸ್ B ಅಂತೆ. 10% ಆಫ್ ದ ಪೇ. 10% ಆಫ್ ದ ಪೇ ಅಂತಂದ್ರೆ ಈಗ 48,480 ಇರುತ್ತೆ, ಅದರಲ್ಲಿ 10% ಹೌಸ್ ರೆಂಟ್ ಅಲವೆನ್ಸ್ ಅಂಡರ್ ಕೊಡ್ತಾರೆ. ಅದು ನಾವೇನು ಕ್ಲೈಮ್ ಮಾಡಬೇಕಾಗಿಲ್ಲ, ನಮ್ಮ ಸ್ಯಾಲರಿ ಸ್ಲಿಪ್ ಅಲ್ಲಿ ಇರುತ್ತೆ. ಸೊ ಸ್ಯಾಲರಿ ಸ್ಲಿಪ್ ನಾನು ನಿಮಗೆ ಲಾಸ್ಟಿಗೆ ತೋರಿಸ್ತೀನಿ. ಅದು ಬಿಟ್ಟರೆ ಇದೇನೋ ಲೀಸ್ ಅಕಾಮಡೇಷನ್ ಏನೋ ಕ್ಲಾಸ್ ಇದೆ, ಇದನ್ನ ಆಮೇಲೆ ಅದನ್ನ ಒಂದು ಯೂನಿಯನ್ ಬ್ಯಾಂಕ್ ಅಲ್ಲಿ ಇಲ್ಲ ಅನ್ಕೋತೀನಿ ಲೀಸ್ ಅಕಾಮಡೇಷನ್. ಸೊ ಅದಕ್ಕೋಸ್ಕರ ಹೌಸ್ ರೆಂಟ್ ಅಲವೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಅದು ಬಿಟ್ಟರೆ ಸಿಟಿ ಕಂಪಲ್ಸರಿ ಅಲವೆನ್ಸ್, ಇದು ಎಲ್ಲರಿಗೂ ಎಲ್ಲ ಬ್ಯಾಂಕಲ್ಲೂ ಇರುತ್ತೆ, ನಮ್ಮ ಬ್ಯಾಂಕಲ್ಲೂ ಇದೆ. ನಮ್ಮ ಯೂನಿಯನ್ ಬ್ಯಾಂಕು ಅಥವಾ ಎಲ್ಲ ಬ್ಯಾಂಕಲ್ಲೂ 2300 ಮಂತ್ಲಿ. ಇದು ಸ್ಯಾಲ್ರಿ ನೀವೇನು ಕ್ಲೈಮ್ ಮಾಡೋದು ಬೇಡ, ಸ್ಯಾಲರಿ ಸ್ಲಿಪ್ಪರ್ ಇರುತ್ತೆ, ಅಥವಾ 1900 ಬೇಸ್ಡ್ ಆನ್ ಸಿಟಿ, ನೀವೆಲ್ಲಿ ಪೋಸ್ಟಿಂಗ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್. ಈಗ ಲೊಕೇಶನ್ ಅಲವೆನ್ಸ್, ಇದು ನಾನ್ CC ಅಂದ್ರೆ ಸಿಟಿ ಕಂಪಲ್ಸರಿ ಅಲವೆನ್ಸ್ ಇಲ್ಲದೆ ಇರೋರು ಎಕ್ಸ್ಟ್ರಾ, ಅಂದ್ರೆ ತುಂಬಾ ಈಗ ಹಿಮಾಲಯನ್ ರೀಜನ್ ಅಲ್ಲಿ ಇರೋರು ಅಥವಾ ನಮ್ಮ ನಿಕೋಬಾರ್ ಇರೋರು, ಆ ಥರ ಅಂದ್ರೆ ಕ್ರಿಟಿಕಲ್ ಏರಿಯಾದಲ್ಲಿ ಇರೋರು, ಹಿಲ್ ಸ್ಟೇಷನ್ಗಳಲ್ಲಿ ಇರೋರಿಗೆ ಇದು ನಮಗೆ ಬರುತ್ತಲ್ಲ, ಅದು ಬಿಟ್ಟು ನಾನ್ ಸಿಟಿ ಕಂಪಲ್ಸರಿ ಅದು ನಾನ್ ಸಿಟಿ ಕಂಪಲ್ಸರಿ ಅಂದ್ರೆ ಏನು ಸಿಟಿ ಕಂಪಲ್ಸರಿ ಇಲ್ಲದೆ ಇರೋವಂಥದ್ದು ನಾರ್ಮಲ್ ಸಿಟಿಲಿ ಇರೋ ಅವರಿಗೆ ಮೇ ಬಿ ಅನ್ಸುತ್ತೆ. ಅದು ಆಲ್ಮೋಸ್ಟ್ ನಮ್ದು ಏನೇನಿದೆ ಈಗ ನಮ್ಮ ಸಿಟಿ ಹಾಸನ ಅವರಿಗೆಲ್ಲ ಸಿಟಿ ಕಂಪಲ್ಸರಿ ಸಿಗುತ್ತೆ. ಬಟ್ ನಾನ್ ಸಿಟಿ ಕಂಪಲ್ಸರಿ ಸೆಟರ್ಗೆ ಮಿನಿಮಮ್ ಅಂತೂ 1200 ಸಿಗುತ್ತೆ. ಈಗ ಲರ್ನಿಂಗ್ ಅಲವೆನ್ಸ್ ಇದು ಫಿಕ್ಸ್ 850 ಕಂಪಲ್ಸರಿ ಪ್ರತಿ ಮಂತ್ ನಿಮ್ಮ ಅಕೌಂಟಿಗೆ ಬರುತ್ತೆ. ಇದಕ್ಕೂ ಕೂಡ ನೀವು ಏನು ಅಂದ್ರೆ ಇದು ಮಾಡಂಗಿಲ್ಲ, ಏನಂದ್ರೆ ಕ್ಲೈಮ್ ಮಾಡಂಗಿಲ್ಲ. ಈ ಎಲ್ಲ ಅಲವೆನ್ಸ್ ಮೇಲೆ DI ಆಗುತ್ತೆ. ಈಗ 850 ಅಂದ್ರೆ ಬರೀ 850 ಬರಲ್ಲ, ಈ 850ಗೆ 28% ಪ್ಲಸ್ 22%, ಈ 2300ಕ್ಕೆ ಪ್ಲಸ್ 22%. ಅಂಡ್ ಇಲ್ಲಿ ಸ್ಪೆಷಲ್ ಅಲವೆನ್ಸ್ ಇದೆಲ್ಲ, ಈ ಸ್ಪೆಷಲ್ ಅಲವೆನ್ಸ್ ಇದು ಫಿಕ್ಸ್, ಇದು ನಮಗೆ 2027ವರೆಗೂ ಇಷ್ಟೇನೆ. 26.5 ಬೇಸಿಕ್ ಎಷ್ಟಿರುತ್ತೆ ಅದ್ರದ್ದು 26.5. ಸೊ ನಾನು ಆಗಲೇ ಹೇಳಿದ್ನಲ್ಲ, ನೀವು CAIB JAIB ಕ್ಲಿಯರ್ ಮಾಡ್ಕೊಂಡ್ರೆ ಬೇಸಿಕ್ 6000 ಇನ್ಕ್ರೀಸ್ ಆಗುತ್ತೆ. ಸೊ ಬೇಸಿಕ್ 6000 ಇನ್ಕ್ರೀಸ್ ಈ 26% 6000ಕ್ಕೂ ಅಪ್ಲೈ ಮಾಡಿ ಟೋಟಲ್ ಸ್ಯಾಲ್ರಿ ಒಂದು 10 to 10,000 ಇನ್ಕ್ರೀಸ್ ಆಗುತ್ತೆ. ಯಾಕೆಂದ್ರೆ ಇಲ್ಲೂ ಅಂದ್ರೆ DA ಇನ್ಕ್ರೀಸ್ ಆಗದಂಗೆ ಅಥವಾ ಈ ಬೇಸಿಕ್ ಇನ್ಕ್ರೀಸ್ ಆದಂಗೆ ಇದೆಲ್ಲ ಇನ್ಕ್ರೀಸ್ ಆಗುತ್ತೆ. ಸೊ ಗೊತ್ತಾಯ್ತು ಅನ್ಕೋತೀನಿ ಏನು ಹೇಳ್ತೆ ಅಂತ. ಸೊ ಅದು ಬಿಟ್ಟರೆ ಈಗ ಡೆಪ್ಯುಟೇಷನ್ ಅಲವೆನ್ಸ್, ನೀವು ಎಲ್ಲೋ ಒಂದು ಕೆಲಸ ಮಾಡ್ತಿರ್ತೀರಾ, ಟೆಂಪರರಿ ಆಗಿ ಇನ್ನೊಂದು ಬ್ರಾಂಚಲ್ಲಿ ಏನೋ ಒಬ್ಬ ರಜಾ ಹಾಕೊಂಡಿರ್ತಾನೆ, ಏನೋ ಆಗಿರುತ್ತೆ. ಸೊ ಅಲ್ಲಿಗೆ ನೀವು ಹೋದ್ರೆ ನಿಮ್ಮ ಪರ್ ಮಂತು ನಿಮ್ಮ ಸ್ಯಾಲ್ರಿ ಪ್ಲಸ್ 7.75% ಆಫ್ ದ ಪೇ, ನಿಮ್ಮ ಪೇ ಏನಿರುತ್ತೆ ಅದು 7.7%, ಅಥವಾ ಪೇ ಏನಾದ್ರು ನಿಮ್ದು ಜಾಸ್ತಿ ಇದ್ರೆ 7500 ರೂಪಾಯಿ ಪರ್ ಮಂತ್ ಎಕ್ಸ್ಟ್ರಾ ಸಿಗುತ್ತೆ ನೀವು ಡೆಪ್ಯುಟೇಷನ್ ಅಲ್ಲಿ ಏನಾದ್ರು ಹೋದ್ರೆ ಬೇರೆ ಕಡೆ. ಅಂಡ್ ಡೆಪ್ಯುಟೇಷನ್ ಅಲ್ಲಿ ಹೋಗೋದು ಸಿಗೋದು ಕಷ್ಟ. ಆ ಥರ ಅಂದ್ರೆ ಎಲ್ಲ ಲಿವಿಲ್ ಹೋದ್ರೆ ಅದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ ಬಿಡಿ, ಅದನ್ನ ಆಮೇಲೆ ನೋಡೋಣ. ಅದೆಲ್ಲ ಸ್ಯಾಲರಿ ಸ್ಲಿಪ್ ಅಲ್ಲಿ ಇರಲ್ಲ. ಅದೇನಾದ್ರು ನೀವು ಡೆಪ್ಯುಟೇಷನ್ ಅಲ್ಲಿ ಹೋದ್ರೆ ಇನ್ ಪ್ಲೇಸ್ ಬೇರೆ ಪರ್ಸನ್ ಬಂದು ನೀವು ಜಾಬಿಗೆ ಹೋದ್ರೆ ಅಲ್ಲಿ ಮಿಡ್ ಅಕಾಡೆಮಿಕ್ ಇಯರ್ ಟ್ರಾನ್ಸ್ಫರ್. ಈಗ ಮಿಡ್ ಅಕಾಡೆಮಿಕ್ ಇಯರ್ ಟ್ರಾನ್ಸ್ಫರ್ ಅಂದ್ರೆ ನಿಮಗೆ ಏನಾದ್ರು ಮಕ್ಕಳಿದ್ರೆ ಅವ್ರ ಮಧ್ಯದಲ್ಲೇ ಏನಾದ್ರು ಟ್ರಾನ್ಸ್ಫರ್ ಮಾಡಿದ್ರೆ 2500 ರೂಪಾಯಿ ಪರ್ ಮಂತ್ ಪರ್ ಚೈಲ್ಡ್. 2500 ರೂಪಾಯಿ 1 ಮಂತ್ಗೆ 1 ಚೈಲ್ಡ್ಗೆ ಅಪ್ ಟು 2 ಚಿಲ್ಡ್ರನ್ಸ್ ವರೆಗೂ ಕೊಡ್ತಾರೆ. ಅದು ಬಿಟ್ರೆ ಕ್ಲೋಸಿಂಗ್ ಅಲವೆನ್ಸ್ ಅಂತ, ಅದು ಬಿಟ್ರೆ ಇನ್ನು ಕಂಪಲ್ಸರಿ ಆನ್ ಟ್ರಾನ್ಸ್ಫರ್, ಇದು ನೀವು ಯಾವಾಗ ಟ್ರಾನ್ಸ್ಫರ್ ಮಾಡಿದ್ರು ನಿಮ್ಮನ್ನ 40,000 ಜಸ್ಟ್ ಟ್ರಾನ್ಸ್ಪೋರ್ಟೇಷನ್, ಪ್ಯಾಕಿಂಗು ಅಂಡ್ ಇನ್ಶೂರೆನ್ಸ್ ಅದು ಇದಕ್ಕಿಂತ ಕೊಡ್ತಾರೆ. ಇನ್ನ ಅದು ಅಲ್ಲದೆ 15 ದಿನದ್ದು ನಿಮ್ದು ಲಾಡ್ಜಿಂಗ್ ಬೋರ್ಡಿಂಗ್ ಚಾರ್ಜಸ್, ಲಾಡ್ಜಿಂಗ್ ಬೋರ್ಡಿಂಗ್ ಎಷ್ಟು ಅದು
ಅಂಡ್ 15 ಅಥವಾ 15 ದಿನದ ಹಾಲ್ಟಿಂಗ್ ಅಲೋಯನ್ಸ್. ಇದು ನಮ್ಮ ಯೂನಿಯನ್ ಬ್ಯಾಂಕ್ ಎಷ್ಟು ಅಂತ ನಾನು ತಿಳಿಸ್ಕೊಡ್ತೀನಿ, ತುಂಬಾ ಜಾಸ್ತಿ. 15 ದಿನ ಲೋಡಿಂಗ್ ಲಾಡ್ಜಿಂಗ್ 4,000 ದಿನ. ಸೊ 4,000 ಇಂಟು 15 ದಿನಕ್ಕೆ ಬರುತ್ತೆ 40, ಒಂದು 60,000 ದಿನ ಬರುತ್ತೆ 15 ದಿನಕ್ಕೆ. ನೀವು ಜಾಯಿನ್ ಆಗಿದ್ದ ದಿನದಿಂದ 15 ದಿನಕ್ಕೆ ಎಕ್ಸ್ಟ್ರಾ ಅದು ಸ್ಯಾಲ್ರಿ. ಇದಲ್ದಲ್ಲಿ ಇದು ಸಪರೇಟು, ಅದು ಸಪರೇಟು. ಅದು ತುಂಬಾ ಒಳ್ಳೇದು. ಅದೇ ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ಅವ್ರು ಅಷ್ಟು ಮಾಡ್ಲೇಬೇಕು. ಯಾಕಂದ್ರೆ ಆಫೀಸರ್ ನಮ್ಮನ್ನೆಲ್ಲ 2 ವರ್ಷಕ್ಕೆ ಅಥವಾ 1 ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಷ್ಟು ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ಅಟ್ಲೀಸ್ಟ್ ಇಷ್ಟಾದ್ರೂ ಕೊಡ್ಬೇಕು ಅವರು. ಇದು 40,000 ಫಿಕ್ಸ್. ಪ್ಯಾಕೇಜಿಗೂ ಟ್ರಾನ್ಸ್ಪೋರ್ಟೇಷನ್ ಲೋಕ ಅದು ಇದು ಅಂತ ಅದಕ್ಕೇನು ಬಿಲ್ ಕೇಳೋದು, ಅಷ್ಟು ಟ್ರಾನ್ಸ್ಫರ್ ಮಾಡ್ಬೋದು. ಅಂಡ್ ಈ 15 ಏನಿದೆ ಇದಕ್ಕೂ ಏನು ಬಿಲ್ ಇಲ್ಲ ಅಂತ ಅನ್ಕೋತೀನಿ. 15 ದಿನದ್ದು ಎಕ್ಸ್ಟ್ರಾ ಅವ್ರು ಕೊಡ್ತಾರೆ. ನೀವು ಜಾಯಿನ್ ಆಗಿದ್ದ ದಿನದಿಂದ 15 ದಿನದ್ದು ನೀವು ಅಲ್ಲಿ ಉಳ್ಕೊಳ್ಳೋಕೆ ಅಮೌಂಟ್ ಫಿಕ್ಸ್ ಇರುತ್ತೆ. ಸಿಟಿ ವೈಸ್ ಫಿಕ್ಸ್ ಇರುತ್ತೆ. ಜನರಲಿ 4,000. ಸೊ 4,000 ಇಂಟು 15 ದಿನ ಅಷ್ಟು ಕೊಡ್ತಾರೆ. ಅದು ಸ್ಯಾಲ್ರಿ ಅಲ್ದಲೆ, ಸ್ಯಾಲ್ರಿ ಸಪ್ರೇಟಾಗಿ ಬರುತ್ತೆ. ಅಂಡ್ ಮೆಡಿಕಲ್ ಏಡು, ಇದು ಮೆಡಿಕಲ್ ಏಡು ಇಯರ್ಲಿ ಒನ್ಸ್ 13,000. ನಮ್ಮ ಯೂನಿಯನ್ ಬ್ಯಾಂಕ್ 13,500 ಇರ್ಬೋದು. ಇದು ಇಯರ್ಲಿ ಒನ್ಸ್ ಅಂದ್ರೆ 13,000 ಅಷ್ಟೇನಾ ಮೆಡಿಕಲ್ ಅಂತಲ್ಲ. ನೀವು ಟೆಸ್ಟ್ ಮಾಡಿಸಿ ಬಿಡಿಸಿ ನೀವು ಹಾಸ್ಪಿಟ್ಲಿಗೆ ಹೋಗಿ ಅಥವಾ ನೀವು ಹಾಸ್ಪಿಟ್ಲಿಗೆ ಹೋಗದೇರಿ ಅದು ರಿಯಂಬರ್ಸ್ಮೆಂಟ್ ಅಂತ ಬರುತ್ತೆ. ಇದು ಸೆಲ್ಫ್ ಡಿಕ್ಲರೇಷನ್ ಮೇಲೂ ಕೊಡ್ಬೋದು ಒಂದೊಂದು ಬ್ಯಾಂಕಲ್ಲಿ. 13,000 ಫಿಕ್ಸು. ಅದಲ್ಲದೆ ಸೀರಿಯಸ್ ಹೆಲ್ತ್ ಕಂಡೀಷನ್ ಆ ಥರ ಇದ್ದಾಗ ನಿಮ್ಮ 100% ರಿಯಂಬರ್ಸ್ಮೆಂಟ್ ಇರುತ್ತೆ. ಎಲ್ಲ ಯಾವುದೇ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೆ ಅದಕ್ಕೂ ಲಿಮಿಟ್ ಇದೆ, ಲಿಮಿಟ್ ತೋರಿಸ್ತೀನಿ. ಅಂಡ್ ರಿಕವರಿ ಆಫ್ 0.35% ಅಷ್ಟೇ. ಈಗ ನಿಮಗೆ 100 ರೂಪಾಯಿ ಕೊಟ್ಟರೆ ಅದರಲ್ಲಿ 35 ಪೈಸಾ ಪ್ರತಿ ತಿಂಗಳು ಕಟ್ ಮಾಡ್ಕೊತಾನೆ ಅಷ್ಟೇ. ಪ್ರತಿ ತಿಂಗಳು 100 ರೂಪಾಯಿ ಕೊಡ್ತಾನೆ, 35 ಪೈಸಾ ಅವ್ನು ಕಟ್ ಮಾಡ್ಕೊತಾನೆ. ಸೊ ಅಷ್ಟೇ ಡಿಫ್ರೆನ್ಸ್. ಅದೇನು ಅಂತ ಏನು ಡಿಫ್ರೆನ್ಸ್ ಬರಲ್ಲ ನಮ್ಮ ಸ್ಯಾಲ್ರಿಲಿ. ಅಂಡ್ ಪೆನ್ಷನ್, ಇದು ಪೆನ್ಷನ್ ಕ್ಲಾಸ್ ಎಲ್ಲ ಓದ್ಕೊಳ್ಳೋಣ. ನಾನು ಬರೀ ಸ್ಯಾಲ್ರಿ ಬಗ್ಗೆ ಮಾತಾಡ್ತೀನಿ. ಆಮೇಲೆ ಅದೆಲ್ಲ ಓದಿದ್ದೀನಿ, ಬಟ್ ಕೆಲವೊಂದು ಅರ್ಥ ಆಗಲ್ಲ ಅಂತ ವರ್ಡಿಂಗ್ಸ್ ಇರ್ತವೆ. ನಾವು ಮೇ ಬಿ ಅಲ್ಲಿ ಜಾಯ್ನ್ ಆದ್ಮೇಲೆ ನಮಗೆ ಅರ್ಥ ಆಗ್ಬೋದು. ಅದು ಬಿಟ್ಟರೆ ಪೆನ್ಷನ್ ನಮಗೆ NPS ಬರುತ್ತೆ. ಸೊ NPS ಅಲ್ಲಿ ನಾವು 10% ಕಂಟ್ರಿಬ್ಯೂಟ್ ಮಾಡ್ತೀವಿ. ಪ್ಲಸ್ ಆ 10% ಏನು ಅಮೌಂಟ್ ಇರುತ್ತೆ ಅದ್ರದ್ದು DA ಎಷ್ಟು ನಡೀತೆ ಈಗ 22. ಸೊ ಆ ಥರ. ಅಂಡ್ ಅದ್ರ ಜೊತೆಗೆ ಬ್ಯಾಂಕ್ ಕಡೆಯಿಂದ 14% ಕಂಟ್ರಿಬ್ಯೂಟ್ ಮಾಡುತ್ತೆ. ನಾವು 10, ಬ್ಯಾಂಕ್ 14%ಗೂ DA ಹಾಕಿ. ಸೊ ಇಟ್ಸ್ ಲೈಕ್ ಆ ಥರ ಬರುತ್ತೆ. ಪೆನ್ಷನ್ ಬಗ್ಗೆ ಅದು ಫುಲ್ಲು ನೋಡೋಣ. ಆಮೇಲೆ ಪ್ರಾವಿಡೆಂಟ್ ಫಂಡ್ ಬಗ್ಗೆ ಇದೆ. ಅಂಡ್ ಡೆಫಿನಿಷನ್ ಆಫ್ ಫ್ಯಾಮಿಲಿ, ಇದು ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಈಗ ಮೆಡಿಕಲ್ ಫೆಸಿಲಿಟಿ ನಾನು ಡಿಪೆಂಡೆಂಟ್ ಆದರೆ ಯಾರ್ಯಾರಿಗೆ ಮೆಡಿಕಲ್ ಫೆಸಿಲಿಟಿ ಬ್ಯಾಂಕ್ ವಹಿಸ್ಕೊಳ್ಳುತ್ತೆ ಅಂತ. ಅಂಡ್ ಈ LFC ಅಂತಂದ್ರೆ ಈಗ ಅದು ಫುಲ್ ಫಾರ್ಮ್ ಏನೋ ಬರುತ್ತೆ, ಲೀವ್ ಫೇರ್ ಕನ್ಸೆಷನ್ ಅಥವಾ ಟ್ರಾವೆಲ್ ಕನ್ಸೆಷನ್ ಅಂತ ಸಮಥಿಂಗ್ ಬರುತ್ತೆ. ಟ್ರಾವೆಲ್ ಅಂಡ್ ಎಕ್ಸ್ಪೆನ್ಸಸ್ ಅದನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಹೇಳ್ತೀನಿ ಅದೇನು ಅಂತ. ಅದು ಈಗ ಔಟ್ ಆಫ್ ಸ್ಟೇಟ್ ಏನಾದ್ರು ಟ್ರಾವೆಲ್ ಮಾಡಿದ್ರೆ ಎಷ್ಟು ದುಡ್ಡು ಕೊಡುತ್ತೆ ಬ್ಯಾಂಕು, ಎಷ್ಟು ವರ್ಷಕ್ಕೊಂದ್ಸತಿ ಟ್ರಾವೆಲ್ ಮಾಡ್ಬೋದು ಆ ಥರ. ಅಂದ್ರೆ ಆಫೀಸರ್ಸ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಆಕ್ಚುಲಿ. ಈ ಥರ ಟ್ರಾವೆಲ್ ಅಲವೆನ್ಸ್ ಎಲ್ಲ ಕೊಡ್ತಾರೆ. ಅಂಡ್ ಫ್ಯಾಮಿಲಿ ಅಂದ್ರೆ ಈಗ ನಾವು ಒಬ್ಬನೇ ಹೋಗಲ್ವಲ್ಲ, ಸೊ ನನ್ನ ಜೊತೆ ಯಾರು ಡಿಪೆಂಡೆಂಟ್ ಸೆಕ್ಷನ್ ಇದ್ರೆ ಅವ್ರದ್ದನ್ನು ಕರ್ಕೋಬಹುದು. ಲಿಮಿಟ್ ಇರುತ್ತೆ 4 ಮೆಂಬರ್ಸ್ ಅಥವಾ 5 ಮೆಂಬರ್ಸ್ ಆ ಥರ. ಯಾರ್ಯಾರಿಗೆ ಬ್ಯಾಂಕು ಆ ಥರ ಫೆಸಿಲಿಟಿ ಅವೈಲೇಬಲ್ ಮಾಡುತ್ತೆ ಅಂದ್ರೆ, ಒಂದು ಎಂಪ್ಲಾಯಿ ಸ್ಪೋಸ್ ಅಂದ್ರೆ ಅಥವಾ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ, ಇಬ್ಬರಿಗೂ ಅವರು 100%. ಅದು ಬಿಟ್ಟರೆ ಹೋಲಿ ಡಿಪೆಂಡೆಂಟ್ ಅನ್ಮ್ಯಾರಿಡ್ ಚಿಲ್ಡ್ರನ್, ಈಗ ನಿಮಗೇನಾದ್ರು ಅನ್ಮ್ಯಾರಿಡ್ ಚಿಲ್ಡ್ರನ್ ಯಾರೇ ಇದ್ರು ಅವರಿಗೆ. ಅದು ಬಿಟ್ಟರೆ ಹೋಲಿ ಡಿಪೆಂಡೆಂಟ್ ಅಂದ್ರೆ ಫುಲ್ ಡಿಪೆಂಡ್ ಆಗಿರೋ ನಿಮ್ಮ ಫಿಸಿಕಲಿ ಅಥವಾ ಮೆಂಟಲಿ ಚಾಲೆಂಜ್ ಬ್ರದರ್ ಅಥವಾ ಸಿಸ್ಟರ್, ಅವ್ರು ವಿತ್ 40% ಆರ್ ಮೋರ್ ಡಿಸೆಬಿಲಿಟಿ ಇರೋ ಸಿಸ್ಟರ್ನು ನಿಮ್ಮ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಏನಾದ್ರು ಮೆಡಿಕಲ್ ಆಯ್ತು ಅಂದ್ರೆ 100% ರಿಯಂಬರ್ಸ್ಮೆಂಟ್ ತಗೋಬಹುದು ಅವರ ಮೆಡಿಕಲ್ ಇದಕ್ಕೆ. ಅದು ಬಿಟ್ಟರೆ ವಿಡೌಟ್ ಡಾಟರ್, ಈಗ ನಿಮ್ಮ ಮಗಳೇನಾದ್ರು ಡೈವರ್ಸಿ ಆಗಿದ್ರೆ ಅಥವಾ ಸಪ್ರೇಟ್ ಆಗಿದ್ರೆ ಅವರು ಅಂಡ್ ಸಿಸ್ಟರ್ ಇನ್ಕ್ಲೂಡಿಂಗ್ ಅನ್ಮ್ಯಾರಿಡ್ ಡೈವರ್ಸ್ಡ್ ಅಥವಾ ಗಂಡ ಬಿಟ್ಟು ಆ ಥರ ಇರ್ತಾರಲ್ಲ, ಸೊ ಆ ಸಿಸ್ಟರ್ದು ಬ್ಯಾಂಕು ವಹಿಸ್ಕೊಳ್ಳುತ್ತೆ. ಅದು ನೀವು ರಿಟರ್ನ್ ಅಲ್ಲಿ ಇದು ಮಾಡಬೇಕು. ಸೊ ಶೀಸ್ 100% ಅಂದ್ರೆ ಹೋಲಿ ಡಿಪೆಂಡೆಂಟ್ ಆನ್ ಮೀ ಆ ಥರ ಏನಾದ್ರು ಕೊಟ್ಟರೆ ಅವ್ರಿಗೆ ಏನಾದ್ರು ಮೆಡಿಕಲ್ ಫೆಸಿಲಿಟಿ, ಏನೇ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರು ಅದು ಅವರು ಬೆಡ್ ಚಾರ್ಜು ಎಲ್ಲ ಫುಲ್ ಎಲ್ಲ ವಹಿಸ್ಕೋತಾರೆ. ಅಂಡ್ ಪೇರೆಂಟ್ಸ್ ಅಂದ್ರೆ ಅಪ್ಪ ಅಮ್ಮ, ಅವ್ರದ್ದು ಇನ್ಕಮ್ ಕಂಡೀಷನ್ ಇದೆ 18,000ಕ್ಕಿಂತ ಜಾಸ್ತಿ ಇರಬಾರ್ದು ಮಂತ್ಲಿ ಅಂತ ಅನ್ಸುತ್ತೆ. ಮಂತ್ಲಿ ಇನ್ಕಮು ಇನ್ಕ್ಲೂಡಿಂಗ್ ಬೋತ್ ಪೇರೆಂಟ್ಸ್ 18,000ಕ್ಕಿಂತ ಜಾಸ್ತಿ ಇಲ್ಲ ಅಂತ ಅಂದ್ರೆ ಅವ್ರನ್ನ ನಿಮ್ಮ ಮೇಲೆ ಫುಲ್ಲಿ ಡಿಪೆಂಡೆಂಟ್ ಅಂತ ಟ್ರೀಟ್ ಮಾಡ್ತಾರೆ. ಸೊ ಅವರಿಗೆ ಫುಲ್ ನಿಮಗೆ ಏನೇನು ಫೆಸಿಲಿಟಿ ಸಿಗುತ್ತೆ, ಮೆಡಿಕಲ್ ಫೆಸಿಲಿಟಿ ಅಂಡ್ ಅಥವಾ ನೀವು ಟ್ರಾವೆಲ್ ಅದೇ ಟ್ರಿಪ್ ಹೋಗೋಕೆ ದುಡ್ಡು ಅದೆಲ್ಲ ಅವರಿಗೂ ಅಪ್ಲೈ ಆಗುತ್ತೆ. ಸೊ ಅದು ಗೊತ್ತಾಯ್ತು ಅನ್ಕೋತೀನಿ. ಇಲ್ಲ ಅದನ್ನೇ ಕೊಟ್ಟಿರೋದು ಬೋತ್ ಪೇರೆಂಟ್ಸ್ದು ಅಷ್ಟಿರಬಾರ್ದು ಅಂತ. ಅಂಡ್ ನೆಕ್ಸ್ಟ್ ಪಾಯಿಂಟು ಇದು ಮೋಡ್ ಆಫ್ ಟ್ರಾವೆಲ್ ಎಕ್ಸ್ಪೆನ್ಸಸ್. ಟ್ರಾವೆಲ್ ಅಫಿಷಿಯಲ್ ಡ್ಯೂಟೀಸ್ ಮೇಲೆ ನೀವೇನಾದರೂ ಹೊರಗಡೆ ಹೋದ್ರೆ ನಿಮಗೆ ಟ್ರಾವೆಲ್ ರಿಯಂಬರ್ಸ್ಮೆಂಟ್, ನೀವು ಟ್ರಾವೆಲ್ ಮಾಡ್ತೀರಾ ಅದಕ್ಕೆ AC ಫಸ್ಟ್ ಕ್ಲಾಸು ಅಥವಾ ಏರ್ ಎಕಾನಮಿಲಿ ನೀವು ಟ್ರಾವೆಲ್ ಮಾಡ್ಬೋದು. ಅದು ನಮ್ಮ ಯೂನಿಯನ್ ಬ್ಯಾಂಕ್ದು ಹೇಳ್ತೀನಿ ಎಷ್ಟು ಕೊಡ್ತಾರೆ ಯೂನಿಯನ್ ಬ್ಯಾಂಕ್ ಅವರು ಅಂತ. ಆ ಥರ ಏನಾದ್ರು ಟ್ರಾವೆಲ್ ಮಾಡಿದ್ರೆ ಪರ್ ಡೇಗೆ ಎಷ್ಟು ಕೊಡ್ತಾರೆ ಅಂಡ್ ಅಲ್ಲಿ ಸ್ಟೇ ಆಗೋಕೆ ಎಷ್ಟು ಕೊಡ್ತಾರೆ ಅದೆಲ್ಲ ನಾನು ತೋರಿಸ್ತೀನಿ. ಅದಕ್ಕೆ ಏನಕ್ಕೂ ನೀವು ನಿಮ್ಮ ಕೈಲಿ ಖರ್ಚು ಮಾಡಿಸಲ್ಲ. ಬ್ಯಾಂಕ್ ವಿಷಯಕ್ಕೆ ನೀವೇನಾದ್ರು ಎಲ್ಲರೂ ಹೊರಗಡೆ ಟ್ರಾವೆಲ್ ಮಾಡಿದ್ರೆ ನೀವು ಖರ್ಚು ಮಾಡೋದಕ್ಕಿಂತ ಜಾಸ್ತಿನೇ ಕೊಡುತ್ತೆ ಬ್ಯಾಂಕು ಆ್ಯಕ್ಚುಲಿ. ಈಗ ನೋಡೋಣ, ಇದು ಲೀವ್ ಟ್ರಾವೆಲ್ ಕನ್ಸೆಷನ್ ಫೆಸಿಲಿಟಿ ಅಂತಂದ್ರೆ ಇದಕ್ಕೆ ನೀವು ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಸ್ಪೋಸು ನಿಮ್ಮ ಚಿಲ್ಡ್ರನ್ಸು ಇದನ್ನ ಯುಟಿಲೈಸ್ ಮಾಡ್ಕೋಬಹುದು. ನೀವು ಟ್ರಿಪ್ ಹೋಗ್ತೀವಿ ಅಂತಂದ್ರೆ ಅದು ನೀವು ಈಗ ಇಲ್ಲ ನಾನು ಟ್ರಿಪ್ ಹೋಗಲ್ಲಪ್ಪ ನನಗೆ ಆ ದುಡ್ಡು ಬೇಕು ಆ ಟ್ರಿಪ್ಪಿಂದ ನಾನು ಟ್ರಿಪ್ ಹೋಗೋಕ್ಕಾಗಲ್ಲ ಅಂತ ಏನಾರೋ ನಿಮಗಿದ್ರೆ
4 ವರ್ಷಕ್ಕೊಂದ್ಸತಿ ಅಥವಾ 2 ವರ್ಷಕ್ಕೊಂದ್ಸತಿ ಇದು ಬ್ಯಾಂಕ್ ಮೇಲೆ ಡಿಪೆಂಡ್ ಆಗುತ್ತೆ, ಬ್ಲಾಕ್ ಇರುತ್ತೆ, ಆ ಬ್ಲಾಕ್ ಅಲ್ಲಿ ಇದು ಮಾಡುತ್ತೆ. ನೀವು ಯಾವಾಗ ಆ ದುಡ್ಡನ್ನ ಎನ್ಕ್ಯಾಶ್ ಮಾಡ್ಕೋಬಹುದು ಅಂದ್ರೆ, ನಾವು ಕರ್ನಾಟಕ ಹಾಕೋದವರು, ನಾವು ಡೊಮಿಸೈಲ್ಸ್ ಆಫ್ ಕರ್ನಾಟಕ. ಸೊ ನಾವು ಕರ್ನಾಟಕದಲ್ಲಿ ಅವ್ರೇನಾದ್ರು ಟ್ರಿಪ್ ಅಲೌನ್ಸ್ ಕೊಟ್ಟು, ಇಲ್ಲ ನಾನು ಕರ್ನಾಟಕ ಎಲ್ಲೂ ಸುತ್ತೋಗಲ್ಲ, ನನಗೆ ಅದು ದುಡ್ಡು ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಅದು ಕೊಡಲ್ಲ. ನೀವು ಔಟ್ ಆಫ್ ಸ್ಟೇಟ್ ಏನಾದ್ರು ಟ್ರಾವೆಲ್ ಮಾಡಿದ್ರೆ ಮಾತ್ರ. ಅದು ಏನು ಅಂತಂದ್ರೆ 1 ವೇ. ಈಗ 5,500 ಒಬ್ರಿಗೆ. ಈಗ ಫಾರ್ ಎಕ್ಸಾಂಪಲ್ ನಾನು ನನ್ನ ಹೆಂಡತಿ, ನಮ್ಮಪ್ಪ ನಮ್ಮಮ್ಮ ಏನೋ ಟ್ರಾವೆಲ್ ಮಾಡ್ತೀವಿ, ಅಂಡ್ ನಮ್ಮ ಅಪ್ಪ ಅಮ್ಮ ನಾನು ಡಿಕ್ಲೇರ್ ಮಾಡಿದ್ದೀನಿ, ಸೆಲ್ಫ್ ಡಿಪೆಂಡೆಂಟ್ ಆನ್ ಮೀ ಅಂತ ಡಿಕ್ಲೇರ್ ಮಾಡಿದ್ದೀನಿ. ಸೊ 4 ಜನಕ್ಕೆ ಕೊಡಬೇಕು. ಒಂದು ಸೈಡಿಗೆ 5,500. ಅದು ಟಿಕೆಟ್ ಏನು AC ಟೈರ್ 1 ಅನ್ಸುತ್ತೆ, ವಿಚ್ ಇಸ್ ಓಕೆ, AC ಟೈರ್ 1 ಇರುತ್ತೆ. ಇದು 5,500 ಕಿಲೋಮೀಟರ್ ಒಂದು ಸೈಡು. ಈಗ 2 ಸೈಡಿಗೆ ಎಷ್ಟಾಯ್ತು ಒಬ್ಬರಿಗೆ 11,000 ಕಿಲೋಮೀಟರ್ದು ಏನು ಟ್ರಾವೆಲ್ ಚಾರ್ಜ್ ಇರುತ್ತೆ ಅದು ಕೊಡುತ್ತೆ ಒಂದು ಟಿಕೆಟಿಗೆ. ಸೊ ನನ್ನ ಜೊತೆ ಇನ್ನು ಎಷ್ಟು ಜನ ಇದ್ದಾರೆ, 3 ಜನ. ಸೊ 3 ಜನಕ್ಕೆ 11 ಇಂಟು ಅಂದರೆ 3 ಜನ ಅಂದರೆ ಇನ್ನೂ 33. ಸೊ 44,000 ಕಿಲೋಮೀಟರ್ ದುಡ್ಡು ನಾನು ಎನ್ಕ್ಯಾಶ್ ಮಾಡ್ಕೋಬೋದು, ನಾನು ಟ್ರಿಪ್ ಹೋಗ್ಲಿಲ್ಲ ಅಂತ ಅಂದರೆ. ನಾನು ಟ್ರಿಪ್ ಹೋಗ್ದಲೆ ನಾನು ಯೂಸ್ಕೊತೀನಿ ಅಂದರೆ ಇದು ಒಳ್ಳೇದು. ಬಟ್ ಆಲ್ಮೋಸ್ಟ್ ಟ್ರಿಪ್ ಹೋಗ್ತಾರೆ, ಕೆಲವೊಬ್ರು ಟ್ರಿಪ್ ಹೋಗಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಟೀಚರ್ ಇದ್ದಾರೆ, ಅವ್ರ ಹಸ್ಬೆಂಡು ಟ್ರಿಪ್ ಸ್ಕೇಲ್ 3 ಆಫೀಸರ್, ಇವರು ಆಗಲೇ ಹೈದರಾಬಾದ್ ಟ್ರಿಪ್ ಹೋಗಿದ್ದಾರೆ. ಆಲ್ರೆಡಿ ಅವ್ರು 4-5 ಡೇಸ್ ಆಯಿತು, ಇನ್ನೂ ರಿಟರ್ನ್ ಬಂದಿಲ್ಲ. ಅಂದರೆ ಲೀವೆಲ್ಲ ಎನ್ಕ್ಯಾಶ್ ಮಾಡ್ಕೊಂಡು ಒಂದೇ ಸತಿ ಹೋಗಿದ್ದಾರೆ, ಯಾಕೆಂದರೆ ಅವರು ಟೀಚರು ಮೇಡಮು. ಸೊ ಅವರಿಗೆ ರಜೆ ಇದೆ, ಮಕ್ಕಳಿಗೆಲ್ಲ ರಜೆ ಇದೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ. ಸೊ ಆ ಥರ ಹೋಗೋರು ಇರ್ತಾರೆ, ಹೋಗದಿರೋರು ಇರ್ತಾರೆ. ಬಟ್ ನೋಡಿ, ನಾವು ಟ್ರಾವೆಲ್ ಮಾಡ್ತೀವಿ ಅಂದ್ರೂ ನಮಗೆ ಫೆಸಿಲಿಟಿ ಮಾಡಿಕೊಡುತ್ತೆ. ಆ್ಯಂಡ್ ತುಂಬ ಅಂದರೆ ಈಗ ಹೆವಿ ಫೇಮಸ್ ಟೆಂಪಲ್ ಆ ಥರ ಇರ್ತಲ್ಲ, ಎಲ್ಲ ಬ್ಯಾಂಕ್ ಆಲ್ಮೋಸ್ಟ್ ಇರುತ್ತೆ, ಕ್ವಾರ್ಟರ್ಸ್ ಥರ. ಅಲ್ಲೇ ಹೋಗ್ಬಿಟ್ಟು ನೀವು ಸ್ಟೇ ಆಗ್ಬೋದು, ಆ ಥರದ್ದು ಫೆಸಿಲಿಟಿ ಇರುತ್ತೆ. ಅದು ನಾವು ಬ್ಯಾಂಕ್ ಒಳಗಡೆ ಹೋದಾಗ ಗೊತ್ತಾಗುತ್ತೆ ನಮ್ಮ ಬ್ಯಾಂಕಲ್ಲಿ ಎಲ್ಲೆಲ್ಲಿದೆ ಅಂತ. ಇಲ್ಲೇ ನೋಡಿ ಕೊಟ್ಟಿದ್ದಾರೆ, AC ಫಸ್ಟ್ ಕ್ಲಾಸ್ದು ಅಥವಾ ಇನ್ ಏರ್ ಟ್ರಾವೆಲ್ ಮಾಡ್ತೀವಿ ಅಂತಂದರೆ ಎಕಾನಮಿದು, ಲೋಯೆಸ್ಟ್ ಫೇರ್ ಎಕಾನಮಿ ಇರುತ್ತಲ್ಲ ಅದ್ರದ್ದು ಟಿಕೆಟ್ ದುಡ್ಡ ಬ್ಯಾಂಕು ಕೊಡುತ್ತೆ. ಇನ್ನು ಅದು ಬಿಟ್ಟರೆ ಇದೇನೋ ಇದು ಡಿಸ್ಕಷನಲ್ಲಿದೆ ಅಂತ ಕೊಟ್ಟಿದ್ದಾರೆ, ಇದು ಡಿಸೈಡ್ ಮಾಡಿಲ್ಲ ಅಂತ. ಅದು ನಮಗೆ ಬೇಡ, ಡಿಸೈಡ್ ಮಾಡಿರೋ ದುಡ್ಡಿನ ಬಗ್ಗೆ ನೋಡ್ಕೊಳ್ಳೋಣ ನಾವು. ಅದು ಬಿಟ್ಟರೆ ಈಗ ಹಾಸ್ಪಿಟ್ಲಲ್ಲಿ ಆಗ 13,000 ತೋರಿಸ್ದಾಗೆಲ್ಲ 13,000 ಅಷ್ಟೇ ಅನ್ಕೊಂಡಿರ್ತಾರೆ. 13,000 ಅಲ್ಲ. ಇಲ್ಲಿ ನೋಡಿ, ಏನಾದ್ರು ಇನ್ ಕೇಸು ನೀವು ಈಗ ಹಾಸ್ಪಿಟಲ್ ಅಡ್ಮಿಟ್ ಆದರೆ ಅಂದರೆ ಬೆಡ್ ಚಾರ್ಜಸ್ ಒಂದು ದಿನಕ್ಕೆ, ಇದು ಪರ್ ಡೇ, ಇದೆಲ್ಲ ಪರ್ ಡೇ ನೋಡಿ, ಪರ್ ಡೇ ಮೆಟ್ರೋ ಸಿಟಿ ಅರ್ಬನ್ ಸಿಟಿದಲ್ಲಿ 3,000 ಬೆಡ್ ಚಾರ್ಜ್ ಅಂತ ಬ್ಯಾಂಕ್ ಕೊಡುತ್ತೆ. ICU ಚಾರ್ಜಸ್ 6,000 ಕೊಡುತ್ತೆ ಪರ್ ಡೇಗೆ ಮೆಟ್ರೋ ಸಿಟೀಸಲ್ಲಿ. ಅದು ಬಿಟ್ಟರೆ ಸ್ಟ್ಯಾಂಡರ್ಡ್ ಇದೆಲ್ಲ ಟ್ರೀಟ್ಮೆಂಟ್ಸ್ ಅಂದರೆ ನಿಮಗೆ ಐ ಫೀವರ್ ಇದೆ, ಟೈಫಾಯ್ಡ್ ಇದೆ, ಜಾಂಡೀಸ್ ಇದೆ, ಅದರ ಏನಾದ್ರು ಇದ್ರೆ 40,000 ಮ್ಯಾಕ್ಸಿಮಮ್ ಕೊಡುತ್ತೆ. ಈಗ ಐ ಫೀವರ್ ಇದೆ ಅಂತ ಹಾಸ್ಪಿಟ್ಲಿಗೆ ಹೋದರೆ 40,000 ಖರ್ಚು ಮಾಡಲ್ಲ ಯಾರು, ಅದು ಆಬ್ವಿಯಸ್ಲಿ. ನೀವು ಎಂಥ ದೊಡ್ಡ ಹಾಸ್ಪಿಟ್ಲಿಗೆ ಹೋದ್ರೂ, ನನಗೆ ಜ್ವರ ಇದೆ ಅಂತ ಹೋಗಿ, ಐ ಫೀವರ್ ಇದೆ ಅಂತ ಹೋದರೆ 40,000 ಟ್ರೀಟ್ಮೆಂಟಿಗೆ. ಅದು ಅಲ್ಲಿ ಹೋಗಿ ನೀವು ಐ ಫೀವರ್ ಅಂತ ಅಡ್ಮಿಟ್ ಆದರೆ ಒಂದಿನಕ್ಕೆ 3,000 ಅಡ್ಮಿಷನ್ ಬೆಡ್ ಇರುತ್ತಲ್ಲ, ಬೆಡ್ ಚಾರ್ಜ್ ಅಂತ ಕೊಡ್ತಾರೆ. ಅಥವಾ ICU ಅಡ್ಮಿಟ್ ಮಾಡಿದ್ರೆ ಇದು ಕೊಡ್ತಾರೆ, ಪ್ಲಸ್ ಇದು ಐ ಫೀವರ್ ಟ್ರೀಟ್ಮೆಂಟ್ ಏನೇನು ಡಾಕ್ಟರ್ ಕೊಡ್ತೀವಿ ಅದಕ್ಕೆಲ್ಲ 40,000 ಕೊಡ್ತಾರೆ ಎಕ್ಸ್ಟ್ರಾ. ಅಂದರೆ 40,000 ಮ್ಯಾಕ್ಸಿಮಮ್ ಲಿಮಿಟು. ನೀವು ಬಿಲ್ ಕೊಡಬೇಕು ಅದಕ್ಕೆ, ನೀವು ಇಷ್ಟು ಸ್ಪೆಂಡ್ ಮಾಡಿದ್ದೀರಾ ಅಂತ. ಆಗ 13,000 ಅದಕ್ಕೆ ಬಿಲ್ ಅವಶ್ಯಕತೆ ಇಲ್ಲ, ಬಟ್ ಇದಕ್ಕೆಲ್ಲ ಬಿಲ್ ಬೇಕು. ಏನೇನಕ್ಕೆ ಎಷ್ಟೆಷ್ಟು ಸಾವಿರ ಕೊಡ್ತಾರೆ ಅಂತ ಇಲ್ಲಿದೆ, ನೀವು ನೋಡ್ಕೊಬಿಡಿ. ಅದಕ್ಕೆ ಇದೆಲ್ಲ ನಮಗೆ ಏನಕ್ಕೆ ಅಂದರೆ ಫಿಟ್ನೆಸ್ ಸರ್ಟಿಫಿಕೇಟ್, ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳ್ತಾರೆ. ಅಂದರೆ ಈ ಥರ ಮೊದಲೇ ಇದ್ದರೆ ಬ್ಯಾಂಕಿಗೆ ಲಯಬಿಲಿಟಿ ಆಗ್ಬಿಡ್ತೀವಿ ನಾವು. ನಾನು ಓದೋದಕ್ಕೆ ನನಗೆ ಏನೋ ಹಾರ್ಟ್ ಸರ್ಜರಿ ಆಗಬೇಕು, ವ್ಯಾಲ್ಯೂ ರಿಪೇರ್ ಅದು ಇದು ಅಂತ ಬಂದು, ಬ್ಲಡ್ ಏನಾದ್ರು ಇದಾಗಿದೆ ಅಂತ ಬಂದರೆ 2 ಲಕ್ಷ ಖರ್ಚು ಮಾಡ್ತಾ ಕೂತ್ಕೋಬೇಕು ಬ್ಯಾಂಕ್. ಅದಕ್ಕೋಸ್ಕರ ಬ್ಯಾಂಕ್ ಅದೆಲ್ಲನೂ ಫಿಟ್ನೆಸ್ ಸರ್ಟಿಫಿಕೇಟ್ ಕೇಳುತ್ತೆ ಅಂತ ನನ್ನ ಒಪಿನಿಯನು. ಸೊ ನಿಮ್ಮ ಒಪಿನಿಯನ್ ಏನಿದೆ ಅಂತ ಹೇಳಿ. ಅದು ಬೇರೆ ಇಶ್ಯೂಗಳು ಇರ್ತವೆ. ನಿಮ್ಮ ಹೆಲ್ತ್ ಚೆಕ್ ಮಾಡೋದು, ನೀವು ಫಿಸಿಕಲಿ ಫಿಟ್ಟಾ, ಎಂಪ್ಲಾಯ್ ಅಂದರೆ ನಿಮ್ಮ ಕಸ್ಟಮರಿಗೆ ಸರ್ವಿಸ್ ಕೊಡೋಕ್ಕೆ, ಅದನ್ನು ಚೆಕ್ ಮಾಡೋಕ್ಕೂ ಇರುತ್ತೆ. ಬಟ್ ಇದು ಒಂದು ರೀತಿಲಿ ಇದು ಒಂದು ರೀಸನ್ ಇರುತ್ತೆ. ಆ್ಯಂಡ್ ಫೀಮೇಲ್ ಡಿಸೀಸಸ್ ಸರ್ಜರಿಗೆ ಇದೆಲ್ಲ ಏನೇನಿದೆ ಇದು ದುಡ್ಡು ಲಿಮಿಟ್ಗಳು. ಸೊ ಇಷ್ಟೊಂದು ಲಿಮಿಟ್ ನೀವು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೂ ಆಗಲ್ಲ. ಸೊ ಇಷ್ಟು ಸ್ಪೆಂಡ್ ಮಾಡ್ಬೋದು ನೀವು ಬ್ಯಾಂಕ್ ದುಡ್ಡನ್ನ. ಅದು ಬಿಟ್ಟರೆ ಆಂಬುಲೆನ್ಸ್, ಈಗ ಆಂಬುಲೆನ್ಸ್ ಸಡನ್ನಾಗಿ ಕಾಲ್ ಮಾಡಿದರೆ ನಾನ್ ಕಾರ್ಡಿಯಕ್ ಆರ್ಟ್ ರಿಲೇಟೆಡ್ ಏನೇ ಇಲ್ಲ ಅಂತ ಅಂದರೆ 2,500. ಯಾಕೆಂದರೆ ಆರ್ಟ್ ರಿಲೇಟೆಡ್ ಇಲ್ಲ ಅಂದರೆ ಸ್ವಲ್ಪ ಲೆಸ್ ಸೀರಿಯಸ್ ಇಶ್ಯೂ ಅಂತ ಕನ್ಸಿಡರ್ ಮಾಡ್ತಾರೆ. ಈಗ ಕಾರ್ಡಿಯಾಕ್ ರಿಲೇಟೆಡ್ ಇದ್ದರೆ 5,000 ಆಂಬುಲೆನ್ಸ್ಗೆ. ಆಂಬುಲೆನ್ಸ್ ಕರೆದ್ಬಿಟ್ಟು ಆಂಬುಲೆನ್ಸ್ ಬುಕ್ ಮಾಡ್ಕೊಂಡ್ರೆ ನೀವು ಆಂಬುಲೆನ್ಸ್ಗೂ ದುಡ್ಡು ಕೊಡೋಂಗಿಲ್ಲ. ಯಾಕಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಆದರೆ ಇಲ್ಲ, ಬಟ್ ಪ್ರೈವೇಟಿಂದ ಆಂಬುಲೆನ್ಸ್ ಕರೆಸಿ ದುಡ್ಡು ಆಗುತ್ತಲ್ಲ, ಸೊ ಅದನ್ನು ಕೂಡ ಬ್ಯಾಂಕ್ ಕೊಡುತ್ತೆ. ಇನ್ನು ಅದರ್ ಚಾರ್ಜಸ್ ಅಂದರೆ ವೆಂಟಿಲೇಷನಲ್ಲಿ ಇದ್ದೀರಾ ಅಂತಂದರೆ 5,000 ಪರ್ ಡೇ ಪ್ಲಸ್ ಆಕ್ಸಿಜನ್ ಚಾರ್ಜಸ್ ಕೊಡುತ್ತೆ ಬ್ಯಾಂಕ್. ಆ್ಯಂಡ್ ಆಕ್ಸಿಜನ್ ಚಾರ್ಜಸ್ 100 ಪರ್ ಅವರ್, 1 ಅವರಿಗೆ 100 ರೂಪಾಯಿ ಕೊಡುತ್ತೆ ಪರ್ ಡೇ, ಅಥವಾ ಮ್ಯಾಕ್ಸಿಮಮ್ 1,000 ಇಲ್ಲಿ ಕಾಣಿಸ್ತಿಲ್ವಲ್ಲ, 1,000 ರೂಪಾಯಿ ಕೊಡುತ್ತೆ. ಅದು ಬಿಟ್ಟರೆ ರಿಜಿಸ್ಟ್ರೇಷನ್ ಚಾರ್ಜಸ್ಸು ಇದೆಲ್ಲ ನೀವು ಸುಮ್ಮನೆ ಫಿಸಿಷಿಯನ್ ಒಂದ್ಸಲಿ ಕನ್ಸಲ್ಟೆನ್ಸಿಗೆ ಹೋದರೆ ಈ ಥರ ಕೊಡ್ತಾರೆ. ಇದು ನಮ್ಮ ಬ್ಯಾಂಕಿನ ತೋರಿಸ್ತೀನಿ ನಾನು ಇದೆಲ್ಲ. ಅದು ಬಿಟ್ಟರೆ ಸ್ಪೆಷಲ್ ಕನ್ಸಲ್ಟೇಷನ್ ಚಾರ್ಜಸ್, ನೀವು ಸ್ಪೆಷಲ್ ಆಗಿ ಏನಾದ್ರು ಯಾವುದೇ ಕನ್ಸಲ್ಟೆನ್ಸಿಗೆ ಹೋಗ್ತೀರಾ, ECG ಅಥವಾ ನೈಟ್ ವಿಸಿಟ್ ಆ ಥರ ಹೋದರೆ 700, 500 ಆ ಥರ ನೀವು ಯಾವ ಕೇಸಿಗೆ ಹೋಗ್ತೀರಾ ಅದ್ರ ಮೇಲೆ ಡಿಪೆಂಡು, ಅದು ಬ್ಯಾಂಕ್ ವಹಿಸ್ಕೊಡುತ್ತೆ. ಇನ್ನು ಸರ್ಜನ್ ಫೀಸಸ್ಸು ಏನಾದ್ರು ಮೈನರ್ ಆಪ್ರೇಷನ್, ಮೇಜರ್ ಆಪ್ರೇಷನ್ ಆ ಥರ ಇದ್ದರೆ ಸರ್ಜನ್ ಫೀಸು, ಅನಸ್ತೇಷಿಯಾಗೆ ಎಷ್ಟು ಫೀಸು, ಅಥವಾ ಥಿಯೇಟರ್ ಫೀಸು, ಮತ್ತು ಇಲ್ಲಿ ಅದಾದಮೇಲೆ ಹೊರಗಡೆ ಬಂದರೆ ಬೆಡ್ ಫೀಸು, ಟೋಟಲ್ ನೀವು ಹಾಸ್ಪಿಟ್ಲಿಗೆ ಒಳಗಡೆ ಬ್ಯಾಂಕ್ ಎಲ್ಲ ವಹಿಸ್ಕೊಡುತ್ತೆ. ಇನ್ನು ಉಳಿದಿದ್ದೆಲ್ಲ 10% ಸೆಟಲ್ಮೆಂಟಲ್ಲಿ ಏನಿತ್ತು ಆ್ಯಂಡ್ 7th ಜಾಯಿಂಟಲ್ಲಿ ಏನಿತ್ತು ಅದೇ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ.
ಅದು ಬಿಟ್ಟರೆ ಲೀವ್ ರೂಲ್ಸು ಇದೆಲ್ಲ ಸಿಕ್ ಲೀವ್ಸು ಅದು ಇದು ಅಂತ ಏನೇನು ಇದೆ ಇದು ನಿಮಗೆ ಬೇಕಾದರೆ ಓದ್ಕೊಳ್ಳಿ. ನನಗೆ ಈಗ ಸದ್ಯಕ್ಕೆ ಎಷ್ಟು ಸ್ಯಾಲ್ರಿ ಕೊಡ್ತಾರೆ, ಏನೇನು ಫೆಸಿಲಿಟಿ ಇದೆ ಅಂತ ಬೇಕಾಗಿತ್ತು. ಸೊ ಫೆಸಿಲಿಟಿ ಮಾತ್ರ ಲೈಕ್ ನಾನು ಹೇಳ್ತೀನಿ ಏನೇನು ನಮ್ಮ ಬ್ಯಾಂಕ್ ಏನಿದೆ ಅಂತ ಪರ್ಟಿಕ್ಯುಲರ್ ತೋರಿಸ್ತೀನಿ. ಸೊ ನೋಡಿ 2022ರಿಂದಲೇ ಎಫೆಕ್ಟ್ ಆಗಿರೋದು ಈ ಪೇ ಸ್ಕೇಲ್ ಅದೆಲ್ಲ. ಬಟ್ ಅಲ್ಲಿಂದಲೇ ಸ್ಯಾಲ್ರಿ ಎಲ್ಲ ಒಂದೇ ಸತಿ 2024 ಮಾರ್ಚ್ ತಿಂಗಳಲ್ಲಿ ಎಲ್ಲ ಬ್ಯಾಂಕ್ ಎಂಪ್ಲಾಯೀಸ್ಗೂ ಇದೆಲ್ಲ ಏನು ಸ್ಯಾಲ್ರಿ ಡ್ಯೂ ಆಗಿತ್ತು ಅದೆಲ್ಲಾನು ಸೇರಿಸ್ಬಿಟ್ಟು ಹಾಕಿರ್ತಾರೆ. ಡೇಟ್ ಆಫ್ ಎಫೆಕ್ಟು ಇದು ಅವ್ರದ್ದು ಇದಾಯಿತು. ಆ್ಯಂಡ್ ಲಾಸ್ಟ್ ರಿವಿಷನಲ್ಲಿ 11th ಬೈ ಪರ್ ಡೇಟು, ಇದು 12th ಬೈ ಪರ್ ಡೇಟ್ ನೋಡಿ. 36,000 ಬೇಸಿಕ್ಕಿಂದ ಸಡನ್ 48,480. ಸೊ ಇದೇ ಥರ ನೆಕ್ಸ್ಟ್ ನಾವು ಇನ್ನು 2027ಕ್ಕೆ ಮೇ ಬಿ ಇಲ್ಲೊಂದು 22 ಆಗಿದೆಯಲ್ಲ, ಮತ್ತೊಂದು 25 ಆಡ್ ಆಗುತ್ತೆ. ಇನ್ನು 2 ವರ್ಷಕ್ಕೆ ನಮ್ಮ ಸ್ಯಾಲ್ರಿ ಲೈಕ್ ಬೇಸಿಕ್ಕೆ 25 ಇನ್ಕ್ರೀಸ್ ಆಗುತ್ತೆ ಅಂದರೆ ಲೈಕ್ ಮೇ ಬಿ 1 ಲಕ್ಷದ ಮೇಲೆ ಹೋಗ್ಬೋದು 2 ವರ್ಷದಲ್ಲಿ. ಬರೀ ಇದು ಅಂದರೆ ಏನಂತಾರಲ್ಲ ಇನ್ನೆಂಡು ಲಕ್ಷದ ಮೇಲೆ ಹೋಗುತ್ತೆ 2 ವರ್ಷ ಆದಮೇಲೆ. ಬೇರೆ ಇನ್ನು ಅಲವೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇನ್ನು 2 ವರ್ಷದಲ್ಲಿ ನಮ್ಮ ಸ್ಯಾಲ್ರಿ ಲೈಕ್ ತುಂಬ ಜಾಸ್ತಿ ಆಗುತ್ತೆ. ಆಗಲೇ ಹೇಳ್ದಂಗೆ ನಾನು. ಸೊ ಗೊತ್ತಾಯ್ತು ಅನ್ಕೋತೀನಿ. ಅದೇ ಈಗ ಸ್ಪೆಷಲ್ ಅಲವೆನ್ಸ್ ಯಾವ್ಯಾವ ಏರಿಯಾಗೆ ಅಂತ, ಮಿಜೋರಾಮಲ್ಲಿ ಯಾವ್ಯಾವ ಏರಿಯಾ, ನಾಗಾಲ್ಯಾಂಡು ಅಲ್ಲೆಲ್ಲ, ಅಂಡಮಾನ್ ನಿಕೋಬಾರಿಗೆ ಸ್ಪೆಷಲ್ ಅಲವೆನ್ಸ್ ಅವರಿಗೆಲ್ಲ ಅಲ್ಲಿ ಪೋಸ್ಟಿಂಗ್ ಇರೋರಿಗೆ. ಕರ್ನಾಟಕದಲ್ಲಿ ಆ ಥರ ಏರಿಯಾ ಇಲ್ಲ. ಕರ್ನಾಟಕದಲ್ಲಿ ಯಾವ್ಯಾವ ಸ್ಟೇಟಲ್ಲಿದೆ ಆ ಡಿಸ್ಟಿಕ್ಕಿಗೆ ಕೊಟ್ಟಿದ್ದಾರೆ. ಇವೆಲ್ಲ ನೀವು ಓದ್ಕೊಳ್ಳಿ. ಸೊ ನಾನು ಇಂಪಾರ್ಟೆಂಟ್ ಇದ್ದಿದ್ದೆಲ್ಲ ಹೇಳಿದ್ದೀನಿ. ಸೊ ಅರ್ಥ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ಈಗ ನಮ್ಮ ಯೂನಿಯನ್ ಬ್ಯಾಂಕ್ ಬಗ್ಗೆ ಬರೋಣ. ನಾ ಪೆನ್ಷನ್ ಬಗ್ಗೆ ಏನು ಅಪ್ಡೇಷನ್ ಇದೆ ಅಂತ. ನಾನು NPS ಇರೋದು, ಮೇ ಬಿ UPS ಮಾಡೋದು. ಅಂದರೆ ಇನ್ನು ಮೀಟಿಂಗ್ ಇರೋದು 2027ರಲ್ಲಿ ನಮ್ಮ ಬ್ಯಾಂಕ್ ಅಸೋಸಿಯೇಷನ್ ಅವ್ರದ್ದು. ಸೊ 2027ರಲ್ಲಿ ಇನ್ಕ್ಲೂಡ್ ಮಾಡ್ಬೋದು. ಈಗ ನಮ್ಮ ಯೂನಿಯನ್ ಬ್ಯಾಂಕಿಗೆ ಬರೋಣ. ಸೊ ಇದು PDF ಬೇಕಿದ್ರೆ ನಾನು ಶೇರ್ ಮಾಡ್ತೀನಿ. ಯೂನಿಯನ್ ಬ್ಯಾಂಕಲ್ಲಿ ಏನೇನು ಫೆಸಿಲಿಟಿ ಇದೆ, ಈಗ ಏನೇನು ಹೇಳಿದ್ರೆ ಅದೆಲ್ಲ ಫೆಸಿಲಿಟಿ ಇದೆ. ಅದ್ರ ಜೊತೆ ಎಕ್ಸ್ಟ್ರಾ ಫೆಸಿಲಿಟಿ ಇರೋದು ಇದೆಲ್ಲ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ಏನೇನು ಟಿಕ್ ಹಾಕಿದ್ದೀನಿ ಅದೆಲ್ಲ ನಮಗೆ ಎಕ್ಸ್ಟ್ರಾ ಸ್ಯಾಲ್ರಿ ಅಲ್ಲದೆ, ಸ್ಯಾಲ್ರಿ ಸ್ಲಿಪ್ ಅಲ್ಲದೆ ಹೊರಗಡೆ ಸಿಗುವಂಥ ದುಡ್ಡು, ನಾನ್ ಟ್ಯಾಕ್ಸೇಬಲ್ ಅಂಡ್ ರಿಯಂಬರ್ಸ್ಮೆಂಟ್ ಮಾಡ್ಕೊಳ್ಳೋಂಥದ್ದು, ಒಂದೊಂದು ಸೆಲ್ಫ್ ಡಿಕ್ಲರೇಷನ್ ತಗೊಳ್ಳೋಂಥದ್ದು. ಫಾರ್ ಎಕ್ಸಾಂಪಲ್ ಕ್ಲೀನಿಂಗ್ ಅಲವೆನ್ಸ್ ಇದೆಯಲ್ಲ 3 ತಿಂಗಳಿಗೆ ಅದು 3,000 ಕೊಡ್ತಾರೆ. 3,000 ಅಂದರೆ ತಿಂಗಳಿಗೆ 1,000 ಎಕ್ಸ್ಟ್ರಾ, ಅಂದರೆ ಸ್ಯಾಲ್ರಿ ಅಲ್ಲದಲ್ಲೇ ಇದೆಲ್ಲ 1,000. ಅದಕ್ಕೆ ನಾವು ಬರೀ ಬಿಲ್ ಏನು ಕೊಡೋಂಗಿಲ್ಲ, ನಾನು ಸೆಲ್ಫ್ ಡಿಕ್ಲರೇಷನ್. ಅಂಡ್ ಇಲ್ಲಿ ಪೆಟ್ರೋಲ್ ಬಗ್ಗೆ ಇದೆ, ಒಂದು ನಿಮಿಷ ತೋರಿಸ್ತೀನಿ. ಪೆಟ್ರೋಲ್ ಆಕ್ಚುಲಿ ಚೆನ್ನಾಗಿದೆ. ಏನೇನು ಬಂತು ಮಂತ್ಲಿ ಬೇಸಿಸಲ್ಲಿ 45 ಡಿಕ್ಲರೇಷನ್ ಇಲ್ಲ, ಅಂದರೆ ನಾನ್ ಬ್ರಾಂಚ್ ಹೆಡ್ ಇರ್ಬೋದು, ಅಥವಾ 55ರಿಂದ 45 ಅಂತ ಅನ್ಕೊಳ್ಳಿ. ಬೇಡ 45 ಲೀಟರ್ ಅನ್ಕೊಂಡ್ರು ಮಂತ್ಲಿ ನಮಗೆ 4,500 ರೂಪಾಯಿ ಎಕ್ಸ್ಟ್ರಾ ಸ್ಯಾಲ್ರಿ ಅಲ್ಲದಲ್ಲೇ, ಅದು ಟ್ಯಾಕ್ಸು ಕಟ್ಟಾಗಲ್ಲ. ಸೊ ಆ ಥರ ಅದಿದೆ. ಮತ್ತು ಮಂತ್ಲಿ 4 ವೀಲಲ್ಲಿದೆ. ಆ್ಯಂಡ್ ನ್ಯೂಸ್ ಪೇಪರಿಗೆ ಅಂತ ಇದೆ ನೋಡಿ, ಮಂತ್ಲಿ ನ್ಯೂಸ್ ಪೇಪರಿಗೆ 450 ಇದೆ. ಆ್ಯಂಡ್ ಬ್ರೀಫ್ ಕೇಸಿಗೆ ಅಂತ 1,400 ಇದೆ. ಆ್ಯಂಡ್ ಮೆಡಿಕಲ್ ಏಡ್ ಅಂತ ಅದೇ ಹೇಳಿದ್ನಲ್ಲ 13,500, ಇದು ಸೆಲ್ಫ್ ಡಿಕ್ಲರೇಷನಲ್ಲಿ ತಗೋಬೋದು ರಿಯಂಬರ್ಸ್ಮೆಂಟು. ಆ್ಯಂಡ್ ಐ ಚೆಕಪ್ಪಿಗೆ ಅಂತ 500 ಇದೆ. ಆ್ಯಂಡ್ ಮೊಬೈಲ್ ಹ್ಯಾಂಡ್ ಸೆಟ್ಟಿಗೆ ಅಂತ 10,000 ಪ್ಲಸ್ GST. ನಾವು ಆಫೀಸರ್ ಸ್ಕೇಲ್ 1 ಇನ್ನೊಂದು 3, 4, 5 ಇಯರ್ಸಲ್ಲಿ ಆಫೀಸರ್ ಸ್ಕೇಲ್ 2 ಆಗ್ತೀವಿ ನಾವು, ನೋಡೋಣ ಆಮೇಲೆ. ಅದು ಬಿಟ್ಟರೆ ಫರ್ನಿಚರ್ ಅಲವೆನ್ಸ್ ಅಂತ 2 ಇಯರ್ಸ್ ಸರ್ವಿಸ್ ಆದಮೇಲೆ, ಈಗ ನಾವು ಸ್ಟಾರ್ಟಿಂಗ್ ಓದಕ್ಕೆ ಕೊಡಲ್ಲ, ಇದನ್ನ 2 ವರ್ಷ ಪ್ರೊಬೇಷನ್ ಇರುತ್ತೆ. ಅದಾದಮೇಲೆ 1,20,000 ಪ್ಲಸ್ GST. 2027 ವರ್ಷದಲ್ಲಿ ಇದು ಜಾಯಿನ್ ಆಗಿರುತ್ತೆ, ಅಂದರೆ ಜಾಸ್ತಿ ಆಗಿರುತ್ತೆ. ನಮ್ಮ ಪ್ರೊಬೇಷನ್ ಮುಗಿದ್ರೆ 2027ಕ್ಕೆ, ಅಷ್ಟೊತ್ತಿಗೆ ಇದು ಜಾಸ್ತಿ ಆಗಿರುತ್ತೆ ನೋಡಿ. ಫರ್ನಿಚರ್ಗೂ ಅವರೇ ಕೊಡ್ತಾರೆ, ಮನೆ ರೆಂಟು ಅವರೇ ಕೊಡ್ತಾರೆ, ನಾವು ಪೆಟ್ರೋಲ್ ಓಡಾಡೋಕ್ಕೂ ಅವರೇ ಕೊಡ್ತಾರೆ, ನಮ್ಮ ನ್ಯೂಸ್ ಪೇಪರಿಗೂ ಅವರೇ ಕೊಡ್ತಾರೆ. ಆ್ಯಂಡ್ ನಮ್ಮ ಎಂಟರ್ಟೈನ್ಮೆಂಟ್ ಅಲವೆನ್ಸ್, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಂದರೆ ಮೇ ಬಿ ಎಲ್ಲರೂ ಹೊರಗಡೆ ಹೋಗ್ತೀವೋ ಅಥವಾ ಕೇಬಲ್ ಅದು ಇದು ಗೊತ್ತಿಲ್ಲ, ಅದೇನು ಎಕ್ಸಾಕ್ಟಾಗಿ ಅದಕ್ಕೂ ಕೊಡ್ತಾರೆ 15,000ದಿಂದ 9,500. ಅದು ಯಾರಿಗೆ 15,000 ಅಂದರೆ ಈ ಬ್ರಾಂಚ್ ಹೆಡ್ಡು ಅಥವಾ ರೂರಲ್ ಹೆಡ್ಡು ಅಥವಾ ಝೋನಲ್ ಆಫೀಸ್ ಹೆಡ್ಸು ಅವರಿಗೆ. ಅದರ್ ದ್ಯಾನ್ ಹೆಡ್ ಬ್ರಾಂಚ್ ಹೆಡ್ ಅಲ್ಲದೆ ಅವರಿಗೆ 9,500. ಇದು ಆಫೀಸರಿಗೆ, ನಾನು ಕ್ಲರಿಕಲ್ ಹೇಳ್ತಿಲ್ಲ. ಸೊ ಆ ಥರ ಎಲ್ಲದಕ್ಕೂ ಇದೆ. ಈಗ ಲಾಡ್ಜಿಂಗ್ ಅಂಡ್ ಹೋಟೆಲ್, ಈಗ ಅಫಿಷಿಯಲ್ ಎಲ್ಲರೂ ಹೋದ್ರೆ ನೀವು ಬ್ಯಾಂಕ್ ಎಲ್ಲ ಕಳಿಸ್ಬಿಡುತ್ತೆ, ಏನೋ ಸಿಟಿ ಕಳಿಸುತ್ತೆ ಅಥವಾ ಟ್ರಾವೆಲ್ ಕಳಿಸುತ್ತೆ ಅಥವಾ ಟ್ರೈನಿಂಗಿಗೆ ಕಳಿಸುತ್ತೆ. ಅವಾಗ ಅಲ್ಲಿ ಆ ಟ್ರೈನಿಂಗ್ ಸೆಂಟರಲ್ಲಿ ನಿಮಗೆ ಸ್ಟೇ ಇಲ್ಲ ಅಂತ ಅಂದರೆ ಪರ್ ಡೇ 4,000 ಕೊಡ್ತೀವಿ ನೋಡಿ. ಪರ್ ಡೇ 4,000 ಪ್ಲಸ್ GST. ನೀವು ಯಾವ ಹೋಟ್ಲಿಗೆ ಹೋಗ್ತೀರಾ ನಿಮ್ಮ ಇಷ್ಟ, ನೀವು 4,000 ಪ್ಲಸ್ GST ಬ್ಯಾಂಕ್ ಕೊಡುತ್ತೆ, ಅದನ್ನು ಪೇ ಮಾಡಿ. ಸೊ ನಿಮ್ಮ ದುಡ್ಡು 1 ರೂಪಾಯಿನೂ ಇಲ್ಲ. ಅಂಡ್ ಅಲ್ಲಿ ಏನಾದ್ರು ಉಳ್ಕೋತೀರಾ ಅಂತಂದರೆ ಇಲ್ಲಿ ಇದು ಟ್ರಾವೆಲ್ಗೆ, ಹೋಟೆಲ್ ಎಕ್ಸ್ಪೆನ್ಸಸ್ ಆನ್ ಟ್ರಾವೆಲ್. ಅಲ್ಲಿ ಹಾಲ್ಟ್ ಮಾಡ್ತೀರಾ ಅಂತಂದರೆ 2,925 ಇಂದ 2,475 ಅಷ್ಟು ದುಡ್ಡು ಕೊಡುತ್ತೆ. ಅಂಡ್ ಟ್ರಾನ್ಸ್ಫರ್ ಆಗಲೇ ಹೇಳಿದ್ನಲ್ಲ, ಟ್ರಾನ್ಸ್ಫರ್ ಮಾಡಿದರೆ ಆಫೀಸಸ್ ಸ್ಕೇಲ್ ಓನರ್ಗೆ ನಮಗೆ ನಮ್ದೇನಾದ್ರು ಟ್ರಾನ್ಸ್ಫರ್ ಮಾಡಿದರೆ 40,000 ದುಡ್ಡು ಕೊಡುತ್ತೆ ಬ್ಯಾಂಕು. 40,000 ಜೊತೆ ನೆಕ್ಸ್ಟ್ ನಾನು ಹೋಗಿ ಇವತ್ತು ಟ್ರಾನ್ಸ್ಫರ್ ಆರ್ಡರ್ ಬಂತು, ನಾನು ನಾಳೆ ಹೋಗ್ಬಿಟ್ಟು ಜಾಯ್ನ್ ಆದೆ. ಸೊ ನಾಳೆ ಹೋಗಿ ಜಾಯ್ನ್ ಆದಮೇಲೆ ನೆಕ್ಸ್ಟ್ 15 ದಿನದ್ದು ಅಲ್ಲಿ ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್ ಅಲವೆನ್ಸ್ ಕೊಡುತ್ತೆ. ಸೊ ಲಾಡ್ಜಿಂಗ್ ಅಂಡ್ ಬೋರ್ಡಿಂಗ್ ಅಲವೆನ್ಸ್ ಎಷ್ಟು ಹೇಳಿ, ಒಂದು ದಿನಕ್ಕೆ 4,000. ಸೊ 15 ದಿನಕ್ಕೆ ಎಷ್ಟಾಯಿತು, 15 ಇಂಟು 4,000. ಸೊ 60,000 ಎಕ್ಸ್ಟ್ರಾ ಸಿಕ್ತು ಸ್ಯಾಲ್ರಿ ಅಲ್ದಲೆ. ಸೊ ಅದು ಒಂದು ಪಾಯಿಂಟು. ಆ್ಯಂಡ್ ಆನ್ಯುವಲ್ ಹೆಲ್ತ್ ಚೆಕಪ್ಪು ಇದು ಯೂನಿಯನ್ ಬ್ಯಾಂಕ್ದು 22,500. ಇದು ಅಂದರೆ ಜನರಲ್ ಹೆಲ್ತ್ ಚೆಕಪ್, ಅದಕ್ಕೇನು ಅಷ್ಟು ಖರ್ಚಾಗಲ್ಲ. ಈಗ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸ್ಕೊಬರ್ಕೋ ಇದ್ರಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ, ಅಷ್ಟು ಇರಲ್ಲ. ನಾರ್ಮಲ್ BP ಅದು ಇದು ಚೆಕ್ ಮಾಡ್ತಾರೆ. ಸೊ ಅದು ಬಿಟ್ಟು ಇನ್ನು ಆಗಲೇ ಹೇಳಿದೆ ಪೆಟ್ರೋಲು ಬೈಕ್ ಆದರೆ ಇಷ್ಟು, ಕಾರ್ ಆದರೆ ನೀವು ಹೆಡ್ ಆದರೆ 80 ಲೀಟ್ರ್ ಅಂದರೆ ಲೈಕ್ 8,000 ರೂಪಾಯಿ. ಆ್ಯಂಡ್ 45 ಲೀಟ್ರ್ 4,500 ರೂಪಾಯಿ. ಆ್ಯಂಡ್ ಸ್ಟಾಫ್ ಲೋನು
ಕನ್ವೀನಿಯನ್ಸ್ 2 wheelsಗೆ 90% ಆಫ್ ದ ಕಾಸ್ಟ್, ವೆಹಿಕಲ್ ಎಷ್ಟು ಕಾಸ್ಟ್ ಅಥವಾ 7 ಲಕ್ಷ ಮ್ಯಾಕ್ಸಿಮಮ್, 4 wheelsಗೆ 90% ಆಫ್ ದ ಕಾಸ್ಟ್ ಅಥವಾ 15 ಲಕ್ಷ ಮ್ಯಾಕ್ಸಿಮಮ್ ಕೊಡುತ್ತೆ ಬ್ಯಾಂಕ್ ಕಡೆಯಿಂದ. ಅಂಡ್ ಎಜುಕೇಶನ್ ಆಫ್ ವಾಟ್ಸ್ ಅಂದ್ರೆ ಮಕ್ಕಳದು ನರ್ಸರಿ ಅಂದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಇಷ್ಟು, ಅಂಡ್ ಇದೆಲ್ಲ ಇಷ್ಟು. ಸೊ ಇದೆಲ್ಲ ಸಪ್ರೇಟ್ ಆಗಿ ಬರ್ದಿದ್ದೀನಿ, ಅದನ್ನು ತೋರಿಸ್ತೀನಿ. ಅದು ಎಷ್ಟಾಗುತ್ತೆ ಮಂತ್ಲಿ ಇಯರ್ಲಿ ಎಷ್ಟಾಗುತ್ತೆ ಅಂತ ಹೇಳಿ ಬರ್ದಿದ್ದೀನಿ ಈ ಶೀಟಲ್ಲಿ, ಇಂಪಾರ್ಟೆಂಟ್ ಎಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಸ್ಯಾಲ್ರಿ ಎಷ್ಟು ಅಂತ ನೋಡ್ಕೊಬೋಣ. ಸ್ಯಾಲ್ರಿ ಫಸ್ಟ್ ಮಂತ್ ಸ್ಯಾಲ್ರಿ ನಾವು ಎಷ್ಟು ಡ್ರಾ ಮಾಡ್ತೀವಿ ಅಂದರೆ ಜಸ್ಟ್ ಫಸ್ಟ್ ಮಂತ್ ಫಸ್ಟ್ ಇನ್ಕ್ರೀಸ್ ಆಗುತ್ತೆ, ಲೈಕ್ ಡ್ರಾಮ್ಯಾಟಿಕ್ ಆಗಿ ಇನ್ಕ್ರೀಸ್ ಆಗುತ್ತೆ 2 ವರ್ಷದಲ್ಲಿ. ನಾವೇನಾದ್ರು CAAB JAB ಕ್ಲಿಯರ್ ಮಾಡ್ಕೊಂಡ್ರೆ. ಸೊ ಇದು ಯೂನಿಯನ್ ಬ್ಯಾಂಕ್ ಸ್ಯಾಲ್ರಿ ಸ್ಲಿಪ್ ನಿಮ್ಗೆ ಈ ಥರ ಕಾಣಿಸ್ಬೋದು. ಅಂದರೆ ನೆಕ್ಸ್ಟ್ ಇವಾಗ ಮೇ ಮಂತಲ್ಲಿ ನೀವು May 30ಯಲ್ಲಿ ಏನಾದ್ರು ಜಾಯ್ನಿಂಗ್ ಕೊಟ್ಟರೆ, ಇವಾಗ ನಾವು 28ನೇ ತಾರೀಕು ಹೋದ್ಮೇಲೆ, ಸೊ ನಿಮ್ಮ ಸ್ಯಾಲ್ರಿ ಸ್ಲಿಪ್ ಇದು ಲೈಕ್ ಸ್ಯಾಲ್ರಿ ಸ್ಲಿಪ್ ಅಂತ ಟ್ರೀಟ್ ಮಾಡಿ. ಸೊ ಫಾರ್ ನೋಡಿ, ಈಗ ಬೇಸಿಕ್ ಪೇ 48,480. ಸೊ ಡಿಯರ್ನೆಸ್ ಅಲೈನ್ಸ್ ಅಟ್ ಪ್ರೆಸೆಂಟ್ ಎಷ್ಟಿದೆ 21% ಇದೆ. ಇದು 3 ತಿಂಗಳಿಗೆ ಒಂದ್ಸತಿ ರಿವೈಸ್ ಆಗುತ್ತೆ. ಸೊ ನಾವು ಜಾಯ್ನ್ ಆಗ್ತಿರೋದು ಈ ಮಂತ್ ಏಪ್ರಿಲಲ್ಲಿ ರಿವೈಸ್ ಆಗಿರುತ್ತೆ. ಮೇಗೆ ಇದು ಮೇ ಬಿ ನಮಗೆ ಜಾಸ್ತಿ ಆಗುತ್ತೆ. ಸೊ ಎಕ್ಸಾಕ್ಟ್ ಇಲ್ಲ, ಇದು ಜಾಸ್ತಿ ಆಗುತ್ತೆ. ಇದಕ್ಕಿಂತ ಜಾಸ್ತಿ ಗ್ರಾಸ್ ಸ್ಯಾಲ್ರಿ ಇದೆ 81,851. ಇದು ಗ್ರಾಸ್ ಸ್ಯಾಲ್ರಿ. ಸೊ ಇದರಲ್ಲಿ ನೋಡಿ ಹೌಸ್ ರೆಂಟ್ ಅಲೈನ್ಸ್ ಇದ್ರ ಮೇಲೆ ಎಷ್ಟು 9%. ನಾನು 9% ಏನೋ ತಾಂಡಿರ್ತೀನಿ ಅನ್ಸುತ್ತೆ. 9% ಅದೀನಿ, 10% ಕೂಡ ತಾಂದಿಲ್ಲ, ಮಿನಿಮಮ್ಮೇ ತಾಂಡಿದ್ದೀನಿ ಬೇಸಿಕ್ ಪೇ ಮೇಲೆ. ಅದ್ರ ಮೇಲೆ ಸಿಟಿ ಕಾಂಪನ್ಸೇಟೆಡ್ ಅಲೈನ್ಸ್ 2,300 ಅಂಡ್ ಸ್ಪೆಷಲ್ ಅಲೈನ್ಸ್ ಇದ್ರ ಮೇಲೆ 26.5%. ಅದು ಫಿಕ್ಸು ಪ್ರತಿ, ಅಂದರೆ ಈ 22,022 ಅದು ಫಿಕ್ಸು. ಅದಾದ್ಮೇಲೆ DA ಆನ್ ಸ್ಪೆಷಲ್ ಅಲೈನ್ಸ್, ಈ DAನು ಇದು ಇಷ್ಟೇ ಪರ್ಸೆಂಟೇಜು. ಅಂಡ್ ಲರ್ನಿಂಗ್ ಅಲೈನ್ಸ್ 850 ಅಂಡ್ DA ಆನ್ ಲರ್ನಿಂಗ್ ಅಲೈನ್ಸ್ ಇಷ್ಟೇ ಪರ್ಸೆಂಟೇಜ್. ಸೊ ಇದು ಗ್ರಾಸ್ ಸ್ಯಾಲ್ರಿ ಬಂದ್ಬಿಟ್ಟು 81,850. ಇದು ಫುಲ್ ಮಂತ್ದು ಫ್ರಮ್ 30 ಡೇಸ್ ಅನ್ಸುತ್ತೆ. ಇನ್ನು ನಾವೇನಾದ್ರು 28 ಜಾಯ್ನ್ ಆದರೆ ಎಕ್ಸ್ಟ್ರಾ 2 ಡೇಸ್ ಸಿಗುತ್ತೆ, ಯಾಕಂದ್ರೆ 29, 30 ಅದ್ರದ್ದು ಎಫೆಕ್ಟ್ ಆಗುತ್ತೆ. ಅಂಡ್ ಈ DAನು ಚೇಂಜ್ ಆಗುತ್ತೆ ನಮಗೆ ಮೇ ಮಂತಲ್ಲಿ. ಸೊ ಅದ್ರದ್ದು ಎಫೆಕ್ಟ್ ಆಗುತ್ತೆ. ಇದಕ್ಕಿಂತ 100% ಜಾಸ್ತಿ ಅಂತೂ ಇರುತ್ತೆ, ಬಟ್ ಎಷ್ಟು ಜಾಸ್ತಿ ಅಂತ ಹೇಳಕ್ಕಲ್ಲ. ನಾನು ಅಟ್ ಪ್ರೆಸೆಂಟ್ ಅಲ್ಲಿ ಎಷ್ಟು ಸಿಗ್ಬೋದು ಅದು ಹೇಳ್ತೀನಿ. ಅದು ಬಿಟ್ಟರೆ ಡಿಡಕ್ಷನ್ಸ್ ನೋಡಿ, ಪ್ರೊಫೆಷನಲ್ ಟ್ಯಾಕ್ಸ್ ಅಂತ 200 ಕಟ್ ಮಾಡ್ಕೊಳ್ತಾರೆ ಯೂನಿಯನ್ ಬ್ಯಾಂಕ್ ಅವರು. ಅಂಡ್ ಹೌಸ್ ರೆಂಟ್ ಅಲೈನ್ಸ್ 15 ರೂಪಾಯಿ, ಅಂದ್ರೆ ಇದರಲ್ಲಿ ಏನು 15 ರೂಪಾಯಿನೋ 15 ರೂಪಾಯಿ 4,363 ರೂಪಾಯಿ ಕೊಡ್ತಾರೆ, ಬಟ್ 15 ರೂಪಾಯಿ ನಮ್ಮ ಹತ್ರ ಇಸ್ಕೊತಾರೆ ಅಷ್ಟೇ. ಅಂಡ್ ಇದು ಅವ್ರದ್ದು ಅಸೋಸಿಯೇಷನ್ಗೆ 200. ಅಂಡ್ TDS ಫಸ್ಟ್ ಮಂತ್ ಕಟ್ ಆಗಲ್ಲ, ಅದಕ್ಕೆ ನಿಮ್ಮ ಸ್ಯಾಲ್ರಿ ಇಲ್ಲಿ ಆಕ್ಚುಲಿ ಸ್ಯಾಲ್ರಿ ಜಾಸ್ತಿ ಬರುತ್ತೆ, 75 ರೀಚ್ ಆಗ್ಬೋದು ಫಸ್ಟ್ ಮಂತ್. ಇನ್ ಹ್ಯಾಂಡ್ ಸ್ಯಾಲ್ರಿ ಅದ್ರ ಜೊತೆ ಏನೇನು ಸಿಗುತ್ತೆ ಮಂತ್ಲಿ ಅಂತ ಹೇಳ್ತೀನಿ. ಅದು ಮೇ ಬಿ 80 ಕ್ರಾಸ್ ಆಗುತ್ತೆ ನಮಗೆ. ಫಸ್ಟ್ ತಿಂಗಳು ನಮ್ಮ ಕೈಗೆ ಸಿಗೋ ದುಡ್ಡು 80 ಕ್ರಾಸ್ ಆಗುತ್ತೆ. ಅಂಡ್ ಪೆನ್ಷನ್ಗೆ ಇಷ್ಟು ಕಟ್ ಆಗುತ್ತೆ. ಪೆನ್ಷನ್ ನಾನು ಆಗಲೇ ಹೇಳಿದೆ 10% ಆಫ್ ದ ಬೇಸಿಕ್ ಪ್ಲಸ್ DA ಆನ್ ದಟ್. ಈ 10%ಗೆ DA ಹಾಕ್ಬೇಕು. ಎಷ್ಟು DA ಹಾಕ್ಬೇಕು ಇವಾಗ 21%. ಸೊ ಇದು ಇಷ್ಟು. ಇದ್ರ ಜೊತೆಗೆ ಬ್ಯಾಂಕು 14% ಕೊಡುತ್ತೆ NPS ಸ್ಕೀಮ್ ಅಂಡರ್ ಇರೋದ್ರಿಂದ. ಸೊ ಇದಿಷ್ಟು ನಮ್ಮ ಸ್ಯಾಲ್ರಿ ಸ್ಲಿಪ್. ನಮಗೆ ಇನ್ ಹ್ಯಾಂಡು ಫಾರ್ ಶೋರ್ 71ಕ್ಕಿಂತ ಜಾಸ್ತಿ ಸಿಗುತ್ತೆ. ಅಂಡ್ ಫಸ್ಟ್ ಮಂತ್ ಅಲ್ಲಿ ಈಗ ನೀವು ಯಾವುದೇ ಸ್ಯಾಲ್ರಿ ಸ್ಲಿಪ್ ತಗೊಳ್ಳಿ, ನೀವು ರೀಸೆಂಟ್ ಆಗಿ ತುಂಬಾ ಜನ ನೋಡಿದ್ದೀನಿ ಈ KVG ಸ್ಯಾಲ್ರಿ ಸ್ಲಿಪ್ ನೋಡ್ಬಿಟ್ಟು ಪ್ರತಿ ತಿಂಗಳು ಹಂಗೆ ಅಂತ. ಅಲ್ಲಿ ನೀವು ನೋಡಿ TDS ಟ್ಯಾಕ್ಸ್ ಇರುತ್ತಲ್ಲ, ಟ್ಯಾಕ್ಸ್ ಕಟ್ ಆಗಿರಲ್ಲ. ಸೊ ಟ್ಯಾಕ್ಸ್ ಕಟ್ ಆಗಿಲ್ಲ ಅಂತ ಅದಕ್ಕೆ ಅಷ್ಟು ಜಾಸ್ತಿ ಕಾಣಿಸುತ್ತೆ. ಸೊ ನಮ್ದು ಟ್ಯಾಕ್ಸ್ ಕಟ್ ಆಗಲ್ಲ. ಸೊ ನಮ್ದು ಟ್ಯಾಕ್ಸ್ ಕಟ್ ಆಗಿಲ್ಲದೆ ಇರೋದ್ರಿಂದ ನಮ್ಮ ಸ್ಯಾಲ್ರಿ 75,000 ಫಸ್ಟ್ ಮಂತ್ ಸ್ಯಾಲ್ರಿ ಇಷ್ಟಿರುತ್ತೆ. ಅಂಡ್ ನೆಕ್ಸ್ಟ್ ಮಂತ್ ಇಂದ ಟ್ಯಾಕ್ಸ್ ಕಟ್ ಆಗುತ್ತೆ. ಅಂಡ್ ಅದು ನೆಕ್ಸ್ಟ್ ಮಂತ್ DA ಕೂಡ ಇನ್ಕ್ರೀಸ್ ಆಗಿರುತ್ತೆ. ಸೊ 70 ಅಂತೂ ಸಿಗುತ್ತೆ ಪ್ರತಿ ಮಂತ್ ಅಂತ ಹೇಳ್ಬೋದು. ಅದಲ್ಲದೆ 70 ಅಂತ ಬರೀ 70 ಅಲ್ಲ, ಅದಲ್ಲದೆ ಅಲವೆನ್ಸ್ ಮಂತ್ಲಿ ಅಲವೆನ್ಸಸ್ ಇದಾವಲ್ಲ ಅವನ್ನ ತೋರಿಸ್ತೀನಿ ಈಗ. ಫಸ್ಟ್ ನೋಡೋಣ ಆಫೀಸರ್ಸ್ ಕೇಳೋಣ. ಹೋಮ್ ಲೋನು ಇದು ಬಿಡಿ, ನಾವು ಹೋಮ್ ಲೋನ್ ತಗೊಂಡ್ರೆ ಮಾತ್ರ ಅಪ್ಲೈ ಆಗುತ್ತೆ, ಅದು ಬಿಟ್ಟು ಹಾಕೋಣ. ಓವರ್ ಡ್ರಾಫ್ಟ್ ಫೆಸಿಲಿಟಿ, ಇದು ಓವರ್ ಡ್ರಾಫ್ಟ್ ಅಪ್ ಟು 2 ಇಯರ್ಸ್ ಆದ್ಮೇಲೆ ಓವರ್ ಡ್ರಾಫ್ಟ್ ಅಂದ್ರೆ ನಮ್ಮ ಓಡಿ ನಿಮಗೆಲ್ಲ ಗೊತ್ತಿರುತ್ತೆ, ಓದಿರ್ತಾರೆ ಬ್ಯಾಂಕಿಗೆ ಎಕ್ಸಾಮಿಗೆ ಹೋದ್ರೆ ಬ್ರೀಫ್ ಕೇಸ್ 1,400 ಕೊಡುತ್ತೆ ಯೂನಿಯನ್ ಬ್ಯಾಂಕು. ಅಂಡ್ ನ್ಯೂಸ್ ಪೇಪರ್ಗೆ ಪ್ರತಿ ತಿಂಗಳು 450 ಕೊಡುತ್ತೆ. ಇದೊಂದು ಎಕ್ಸ್ಟ್ರಾನ, ಇದು ಸ್ಯಾಲ್ರಿ ಅಲ್ದಲೆ ಪ್ರತಿ ತಿಂಗಳು. ಅಂಡ್ ಕ್ಲೀನಿಂಗ್ಗೆ 3,000 ಕೊಡುತ್ತೆ. ಸೊ 3,000 ಅಂದ್ರೆ 3 ತಿಂಗಳಿಗೆ, ಸೊ ಅಂದ್ರೆ ತಿಂಗಳಿಗೆ 1,000. ಸೊ ಇದು ಎಕ್ಸ್ಟ್ರಾ ಪ್ರತಿ ತಿಂಗಳು. ಅಂಡ್ ಮೆಡಿಕಲ್ ಏಡ್ 13,500 ಇಯರ್ಲಿ ಒನ್ಸ್ ಕೊಡುತ್ತೆ. ಅಂಡ್ ಅದು ಬಿಟ್ಟರೆ ಐ ಚೆಕಪ್ಗೆ 500 ರೂಪಾಯಿ ಕೊಡುತ್ತೆ. ಮೊಬೈಲ್ ಚಾರ್ಜಿಗೆ 10,000 ನಾವು ಜಾಯ್ನ್ ಆಯ್ತೀವಲ್ಲ ಆಮೇಲೆ 10,000 ಪ್ಲಸ್ GST ಕೊಡುತ್ತೆ. ಅದು ಬಿಟ್ಟರೆ ಫರ್ನಿಚರ್ಗೆ 1,20,000 ಪ್ಲಸ್ GST ಕೊಡುತ್ತೆ. ಅಂಡ್ ಸ್ಪೆಕ್ಟಾಕಲ್ಸ್ಗೆ 2,000 ಕೊಡುತ್ತೆ ಯೂನಿಯನ್ ಬ್ಯಾಂಕ್. ಅಂಡ್ ಎಂಟರ್ಟೈನ್ಮೆಂಟ್ ಅಲವೆನ್ಸ್ಗೆ 15,000ದಿಂದ 9,500. ಇಟ್ ಡಿಪೆಂಡ್ಸ್ ಆನ್ ಅದೇ BH ಏನೇನು ಇದೆಯಲ್ಲ ಅದ್ರ ಮೇಲೆ ಡಿಪೆಂಡ್. ಸೊ ಬೇರೆ ಮಿನಿಮಮ್ ಅಂದ್ರೆ ಮಂತ್ಲಿ 1,250 ಅದು ಎಕ್ಸ್ಟ್ರಾ ಸಿಗುತ್ತೆ. ಅಂಡ್ ಲಾಡ್ಜಿಂಗ್ ಅಂಡ್ ಹೋಟೆಲ್ ಅಂದ್ರೆ ಇದು ನಾವೇನಾದ್ರು ಬ್ಯಾಂಕ್ ಏನಾದ್ರು ನಮ್ಮ ಹೊರಗಡೆ ಕಳಿಸಿದ್ರೆ ಪರ್ ಡೇಗೆ ಲಾಡ್ಜಿಂಗ್ ಅಂಡ್ ಹೋಟೆಲ್ ಅಥವಾ ಟ್ರಾವೆಲ್ ಎಕ್ಸ್ಪೆನ್ಸ್ ಅಥವಾ ಅಲ್ಲಿ ಉಳ್ಕೋತೀವಿ ಅಂತಂದ್ರೆ 2,500 ಅದು. ಅಂಡ್ ಕಂಪನ್ಸೇಷನ್ ಅಂದ್ರೆ ಟ್ರಾನ್ಸ್ಫರ್ ಮಾಡಿದ್ರೆ ಕಂಪನ್ಸೇಷನ್ 40,000 ನಾವು ವಾಪಸ್ ಕೇಳುವ. ಅದ್ರ ಜೊತೆಗೆ 15 ದಿನದ್ದು ನಿಮ್ದು ಏನೋ ಇದೆ ಲಾಡ್ಜಿಂಗು, ಅದ್ರದ್ದು ಫ್ರಮ್ ದ ಡೇಟ್ ಆಫ್ ಜಾಯ್ನ್. ಇವತ್ತು ಜಾಯ್ನ್ ಆದರೆ ಅದ್ರ ನೆಕ್ಸ್ಟ್ 15 ದಿನ. ಅದೇನಕ್ಕೆ ಹಂಗೆ ಕೊಡ್ತಾರೆ ಅಂತಂದ್ರೆ ಓದಕ್ಕೆ, ಈಗ ಟ್ರಾನ್ಸ್ಫರ್ ಆಗಿದ್ದಕ್ಕೆ ಅಲ್ಲಿ ಹೋಗ್ಬೇಕಾ, ಜಾಸ್ತಿ ಟೈಮ್ ಅಂತೂ ಕೊಡಲ್ವಾ. ಅಲ್ಲಿ ನಮಗೆ ಮನೆ ಸಿಗ್ಲಿಲ್ಲ ಅಂದ್ರೆ ಮನೆ ಸಿಗೋವರೆಗೂ ನಾವೆಲ್ಲರೂ ಹೋಟೆಲ್ ಇರಬೇಕಲ್ಲ, ಆ ಥರ ಕನ್ಸಿಡರ್ ಮಾಡಿಬಿಟ್ಟು ಈ 15 ದಿನದ್ದು ಕೊಡ್ತಾರೆ. ಸೊ ನೀವು ಈಗ ಟ್ರಾನ್ಸ್ಫರ್ ಆಯಿತು, ನಾನು ಮನೆ ಹುಡುಕ್ಬೇಕಾದ್ರೆ ಏನಿಲ್ಲ, ಹೋಗಿ ಒಂದು 5 ದಿನ 1 ವಾರ ಹೋಟ್ಲರ್ ಇದ್ಬಿಟ್ಟು ಮನೆ ಹುಡುಕೊಳ್ಳಿ, ಮನೆ ಶಿಫ್ಟ್ ಆಗಿ ಆ 5 ದಿನ 6 ದಿನಕ್ಕೆ ಬ್ಯಾಂಕೇ ದುಡ್ಡು ಕೊಡುತ್ತೆ. ಇಲ್ಲ ನೀವು ನಿಮ್ಗೆ ತುಂಬ ಲಕ್ಕಿ ಇದ್ರೆ ಆ ದುಡ್ಡು ಉಳಿಸ್ಕೋಬೇಕು ಅಂದ್ರೆ ಮೊದಲೇ
ಸ್ವಲ್ಪ ವಿಚಾರಿಸ್ಕೊಂಡು ಫಸ್ಟೇ ಇಂದಾನೆ ನೀವೇ ಮನೆ ಶಿಫ್ಟ್ ಮಾಡ್ಕೊಳ್ಳಿ. ಹೆಂಗಿದ್ರು ಮನೆ ರೆಂಟ್ ಕೂಡ ಕೊಡುತ್ತೆ ನೀವು ಮನೇಲಿದ್ರೆ. ಸೊ ಗೊತ್ತಾಯ್ತು ಅನ್ಕೋತೀನಿ ಅದು. ಅಂಡ್ ಆನ್ಯುವಲ್ ಹೆಲ್ತ್ 2200 ಅದು ನಮ್ಮ ಯೂನಿಯನ್ ಬ್ಯಾಂಕ್ ಚೆಕಪ್, ಅದು ನಾರ್ಮಲ್ ಚೆಕಪ್ ಮಾಡಿಬಿಡ್ತಾರೆ. ಅಂಡ್ ಪೆಟ್ರೋಲ್ ಬೈಕ್ ಇದ್ರೆ 50 ರಿಂದ 45 ಕಿಲೋಮೀಟರ್ದು ಅಮೌಂಟು, ಅಂದರೆ ಕಿಲೋಮೀಟರ್ ವೈಸ್. ಈಗ ನಂದು ಈಗ 110 ರೂಪಾಯಿ ಆಯಿತು ಅಂತಂದರೆ ಜಾಸ್ತಿ ಸಿಗುತ್ತೆ. ಈಗ ನಾನು 100 ರೂಪಾಯಿ ಅಂತ ಕನ್ಸಿಡರ್ ಮಾಡಿದ್ದೀನಿ. 100 ರೂಪಾಯಿ ಅಂತಂದ್ರೂ ಮಂತ್ಲಿ 4500 ರೂಪಾಯಿ ಎಕ್ಸ್ಟ್ರಾ. ಅಲ್ಲಿ ಏನು ಹೇಳಿದೆ 75,000, ನಮ್ಮ ಇನ್ಲ್ಯಾಂಡ್ ಸ್ಯಾಲ್ರಿ 75,000 ಅಲ್ವಾ, 75,000ಕ್ಕೆ ಈ 4500 ರೂಪಾಯಿ ಎಕ್ಸ್ಟ್ರಾ. ಅಂಡ್ ಕಾರ್ ಇದ್ರೆ 80 ಕಿಲೋಮೀಟರಿಂದ 45 ಕಿಲೋಮೀಟರ್ಗೂ ದುಡ್ಡು ಕೊಡುತ್ತೆ. ಫೋಕಸ್ ಹೋಗಿದೆ, ಸಾರಿ. ಸೊ ಅದು ಬಿಟ್ಟರೆ ಈಗ ನೋಡಿ ಎಜುಕೇಷನ್, ನರ್ಸರಿಯಿಂದ 10ನೇ ಕ್ಲಾಸ್ವರೆಗೂ ನಿಮ್ಮ ಮಕ್ಕಳನ್ನು ಓದಬೇಕು ಅಂದರೆ ಇಬ್ಬರು ಮಕ್ಕಳಿಗೆ 2500. ಅಂಡ್ 11, 12 ಡಿಗ್ರಿ ಕ್ಲಾಸು ಪರ್ ಮಂತ್ ಅನ್ಸುತ್ತೆ, ಇದು 5000 ಪರ್ ಮಂತ್ ಇರುತ್ತೆ. 6 ವರ್ಷಕ್ಕೆ 2500 ಕೊಡಲ್ಲ. ಅದು ನಾವು ಜಾಯ್ನ್ ಆದಮೇಲೆ ಹೇಳ್ತಾರೆ ಬಿಡಿ. ನನಗೆ ಒಬ್ಬೊಬ್ರು ತುಂಬ ಬ್ಯಾಚುಲರ್ಸು ಸೆಲೆಕ್ಟ್ ಆಗಿದ್ದೀರಾ. ಅಂಡ್ ಮೊಬೈಲ್ ರೀಚಾರ್ಜಿಗೆ 550 ಅಂತ ಇದೆ, ನೋಡೋಣ ಅದು ಎಷ್ಟು ಕೊಡ್ತಾರೆ ಅಂತ. ನಾನು ಇದು ಎಕ್ಸ್ಟ್ರಾನಲ್ಲಿ ಬೈಪಾರ್ಟೆಡ್ ಸೆಟಲ್ಮೆಂಟಲ್ಲಿ ಇಲ್ಲ ಇದು. ಅಂಡ್ ಇಟ್ ಡಿಪೆಂಡ್ಸ್ ಆನ್ ಬ್ಯಾಂಕ್ ಎಷ್ಟು ಕೊಡಬೇಕು ಅನ್ನೋದು. ಅಂಡ್ ಟೋಟಲ್ ಮಂತ್ಲಿ ಇಷ್ಟು ಪ್ರತಿ ತಿಂಗಳು ನಿಮಗೆ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. 5450 ಪ್ಲಸ್ ನಿಮ್ಮ ಸ್ಯಾಲ್ರಿ ಎಷ್ಟು ಹೇಳಿದೆ ನಾನು ಆಗಲೇ 71 ರಿಂದ 72. ಅದ್ರ ಜೊತೆಗೆ ಫಸ್ಟ್ ಮಂತ್ ಸ್ಯಾಲ್ರಿ ಅಂತೂ ಜಾಸ್ತಿ ಆಗುತ್ತೆ, ಯಾಕೆಂದರೆ ಫಸ್ಟ್ ಮಂತು TDS ಕಟ್ಟಾಗಲ್ಲ. ಸೊ TDS ಕಟ್ಟಾಗಲ್ಲ, ಅದರಿಂದ 75 ಕೂಡ ಸಿಗ್ಬೋದು ಫಸ್ಟ್ ಮಂತ್. ಇದು ನನ್ನ ಎಸ್ಟಿಮೇಟೆಡ್ ಸ್ಯಾಲ್ರಿ. ಅಂಡ್ ಐ ಆಮ್ 100% ಶೋರ್ ಇಷ್ಟಂತೂ ಮಿನಿಮಮ್ ಸಿಗುತ್ತೆ ಸ್ಯಾಲ್ರಿ. ಅಂಡ್ 3 ಮಂತ್ಸ್ ಒನ್ಸು 3000 ಸಿಗುತ್ತೆ. ಅಂಡ್ ಇಯರ್ಲಿ ಒನ್ಸು ಅಲವೆನ್ಸು 31,200 ಸಿಗುತ್ತೆ. ಅಂಡ್ 2 ಇಯರ್ಸ್ ಅದು 4 ಇಯರ್ಸ್ ಅದು ಇನ್ಕ್ಲೂಡ್ ಮಾಡಿದರೆ 1,35,000. ಅಂಡ್ ಮೆಡಿಕಲ್ ಹಾಸ್ಪಿಟಲ್ಗೆ 100% ರಿಯಂಬರ್ಸ್ಮೆಂಟ್ ಇರುತ್ತೆ. ನಿಮಗೆ ನಿಮ್ಮ ಡಿಪೆಂಡೆಂಟ್ಗೆ, ನಿಮ್ಮ ಡಿಪೆಂಡೆಂಟ್ ಯಾರು, ಓನ್ಲಿ ಡಿಪೆಂಡೆಂಟ್ ಯಾರು ಅಂತ ನೀವೇ ಡಿಕ್ಲೇರ್ ಮಾಡಬೇಕು ಬ್ಯಾಂಕಿಗೆ. ಅಂಡ್ ಅವ್ರಿಗೆ ಮಾತ್ರ 100% ಟೇಕ್ ಕೇರ್ ಮಾಡುತ್ತೆ ಬ್ಯಾಂಕು. ಸೊ ನೋಡಿ, ಪೆಟ್ರೋಲ್ ಬ್ಯಾಂಕ್ ಕೊಡುತ್ತೆ, ಟ್ರಿಪ್ಪಿಗೆ ಹೋಗ್ತೀರಾ ಬ್ಯಾಂಕ್ ಕೊಡುತ್ತೆ, ಟ್ರಾನ್ಸ್ಫರ್ ಆಯಿತು ನೀವು ಮೆಟೀರಿಯಲ್ ಎಲ್ಲಾನು ಅಂದರೆ ಫರ್ನಿಚರ್ಸ್ ಎಲ್ಲ ಶಿಫ್ಟ್ ಮಾಡಬೇಕಾದ್ರೆ ಶಿಫ್ಟು, ಪ್ಯಾಕಿಂಗು, ಲಗೇಜು, ಅವರಿಗೆ ಏನೋ ಆಟೋ ಕರೆಸ್ತಿರೋ, ನೀವು ಏನು ಕರೆಸ್ತಿರೋ, ಟೆಂಪೋ ಕರೆಸ್ತಿರೋ, ಲಾರಿ ಕರೆಸ್ತಿರೋ, ಅದಕ್ಕೆಲ್ಲ 40,000 ಕೊಡುತ್ತೆ. ನೀವು ಎಷ್ಟಾದ್ರು ಖರ್ಚು ಮಾಡ್ಕೊಳ್ಳಿ, 40,000 ಕೊಡುತ್ತೆ, ಅಪ್ ಟು 40,000. ಅದ್ರ ಜೊತೆಗೆ ನೀವು ಅಲ್ಲಿ ಟ್ರಾನ್ಸ್ಫರ್ ಆದಮೇಲೆ ನಿಮ್ಮ ಮನೆ ಸಿಕ್ಕಿಲ್ಲ ಇರಬೇಕು ಅಂದರೆ ಪರ್ ಡೇ 4000 ಕೊಡುತ್ತೆ. ಅದು ಡಿಪೆಂಡ್ ಆನ್ ಬ್ಯಾಂಕ್, ಇದು ಡಿಪೆಂಡ್ಸ್ ಆನ್ ಬ್ಯಾಂಕು. ನಮ್ಮ ಬ್ಯಾಂಕು ಅಷ್ಟೇ ಕೊಡೋದು. ಸೊ ಅದು 15 ದಿನದವರೆಗೂ ಕೊಡುತ್ತೆ. ಸೊ 60,000 ಅದು ಸ್ಯಾಲ್ರಿ ಅಲ್ದಲ್ಲ. ಇದು ನೀವು ಅಲ್ಲಾದರೂ ಕೊಡುತ್ತೆ, ಟ್ರಿಪ್ಪಿಗೆ ಕೊಡುತ್ತೆ, ಪೆಟ್ರೋಲಿಗೆ ಕೊಡುತ್ತೆ, ಟ್ರಾನ್ಸ್ಫರಿಗೆ ಕೊಡುತ್ತೆ. ಅದ್ರ ಬಿಟ್ಟರೆ ಮೊಬೈಲಿಗೆ 10K ಪ್ಲಸ್ ಕೊಡುತ್ತೆ. ಅಂಡ್ ಫರ್ನಿಚರ್ ತರ್ತೀರಾ, ನೀವು TV ತರ್ತೀರಾ ಅಥವಾ ಏನು TV ತರ್ತೀರಾ, ಸೋಫಾ ತಗೋತೀರಾ, ಡೈನಿಂಗ್ ಟೇಬಲ್ ತರ್ತೀರಾ, ಅದಕ್ಕೆಲ್ಲ 5 ಇಯರ್ಸ್ ಒನ್ಸ್ 1,20,000 ಪ್ಲಸ್ GST ಅಂತ ಕೊಡುತ್ತೆ. ಇದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ, ನಮ್ಮ ಸ್ಕೇಲ್ ಇನ್ಕ್ರೀಸ್ ಆಗಿ. ಈಗ ಇನಿಷಿಯಲಿ ನಮಗೆ ಕೊಡೋದು ಆಫೀಸರ್ ಸ್ಕೇಲ್ ಅನ್ನೋದು ನಮಗೆ ಕೊಡೋದು, ಇದು ಕೊಡುತ್ತೆ. ಅಂಡ್ ಮೊಬೈಲ್ ರೀಚಾರ್ಜಿಗೂ ಕೊಡುತ್ತೆ, ನ್ಯೂಸ್ ಪೇಪರಿಗೂ ಕೊಡುತ್ತೆ, ಇನ್ನೇನು ಕೊಡುತ್ತೆ, ಎಂಟರ್ಟೈನ್ಮೆಂಟಿಗೂ ಕೊಡುತ್ತೆ. ಸೊ ನಮಗೆ ಅಂದರೆ ಈಗ ಓಕೆ ಎಂಟರ್ಟೈನ್ಮೆಂಟ್ ಆಯಿತು, ಮೆಡಿಕಲ್ ಹೇಳಿದೆಲ್ಲ, ಮೆಡಿಕಲ್ ಫುಲ್ಲು ನಮ್ಮ ಹಾಸ್ಪಿಟ್ಲ್ ಖರ್ಚು ಅದು ಇದು ಎಲ್ಲ ಫುಲ್ಲು ಅದೇ ಕೊಡುತ್ತೆ. ಆ ಲಿಮಿಟ್ ಹೇಳಿದ್ನಲ್ಲ, ಆ ಲಿಮಿಟ್ ಒಳಗಡೆ ಖರ್ಚಾಗೋದು. ಯಾರು 6,000 ಎಲ್ಲ ಒಂದು ದಿನಕ್ಕೆ ಬೆಡ್ ಚಾರ್ಜ್ ತಗೋತಾರೆ ಅಂತ ಹಾಸ್ಪಿಟ್ಲಿಗೆ ಹೋಗ್ಬೇಕಷ್ಟೇ. ಸೊ ಮೆಡಿಕಲ್ಲು, ನಮ್ಮ ಮಕ್ಕಳು ಎಜುಕೇಷನ್ಗೆ ಮಂತ್ಲಿ ಫೀಸು ಅಷ್ಟು ಕೊಡುತ್ತೆ. ಇನ್ನೇನು ಕೊಡಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಟ್ರಿಪ್ಸಿಗೆ ಕೊಡುತ್ತೆ, ಅಂದರೆ ಟ್ರಾವೆಲ್ ಕೊಡುತ್ತೆ. ಈಗ ಬ್ಯಾಂಕ್ ಏನಾದ್ರು ನಿಮ್ಮ ಹೊರಗಡೆ ಏನಾದ್ರು ಕಳಿಸಿದ್ರೆ ಅಥವಾ 1-2 ಡೇಸು ಟ್ರೈನಿಂಗ್ ಆ ಥರ ಇರುತ್ತಲ್ವ, ನೀವು ಏನಾದ್ರು ಹೋಗ್ತೀರಾ ಅಫಿಷಿಯಲ್ ವಿಸಿಟು, ಎಕ್ಸಾಮಿಗೆ ಹೋದರೆ, ಅಫಿಷಿಯಲ್ ಎಕ್ಸಾಮ್ಸು, ಬ್ಯಾಂಕ್ ಎಕ್ಸಾಮ್ಸಿಗೆ ಹೋದರೆ ಅದಕ್ಕೆ ಟ್ರಾವೆಲ್ ಎಕ್ಸ್ಪೆನ್ಸ್ ಕೊಡುತ್ತೆ. ಸೊ ಎಲ್ಲದು ಬ್ಯಾಂಕೇ ಕೊಡುತ್ತೆ. ನಿಮಗೆ ಖರ್ಚಿರೋದು ಊಟ ತಿಂಡಿ ಅಥವಾ ನಿಮ್ಮ ಲೈಫ್ ಸ್ಟೈಲ್ ಹೆಂಗೆ ಮಾಡಬೇಕು, ನಿಮ್ಮ ಕ್ಲಾತ್ಸು, ನಿಮ್ಮ ಬಟ್ಟೆ, ನಿಮ್ಮ ಈಗ ಗೋಲ್ಡು, ಇನ್ವೆಸ್ಟ್ಮೆಂಟು, ಅದು ಇದು ನಿಮ್ಮ ಖರ್ಚು ಅಷ್ಟೇ. ಮತ್ತು ರೆಂಟ್ ಕೂಡ ಬ್ಯಾಂಕೇ ಕೊಡುತ್ತೆ. ಇನ್ನೇನು ಖರ್ಚಿರುತ್ತೆ ಮನುಷ್ಯ ಅಂದಮೇಲೆ. ಒಂದು ಸರ್ಟೈನ್ ಹೆಲ್ತು ಅದಕ್ಕೂ ಕವರ್ ಇದೆ, ಟ್ರಾವೆಲ್ ಮಾಡ್ತೀಯಾ ಅದಕ್ಕಿದೆ. ಪೆಟ್ರೋಲ್ ಚಾರ್ಜಸ್ 40 ಮಿನಿಮಮ್ 45 ಕೊಡುತ್ತೆ. ಸೊ 4,500. ಅಥವಾ ನಿಮ್ಮ ಹತ್ರ ಗಾಡಿ ಇಲ್ಲ ಅಂತಂದರೆ 3,000 ಟ್ರಾವೆಲ್ ಎಕ್ಸ್ಪೆನ್ಸ್ ಅಂತ ಕೊಡುತ್ತೆ. ಸೊ ಮನೇನೂ ಹತ್ರನೇ ನೋಡ್ಕೊಳ್ಳಿ, ಇಲ್ಲಿ ಮನೆ ಹತ್ರ ಬ್ಯಾಂಕ್ ನಿಯರೇ ನೋಡ್ಕೊಳ್ಳಿ. ಯಾಕೆಂದರೆ ರೆಂಟ್ ಬ್ಯಾಂಕ್ ಕೊಡೋದ್ರಿಂದ ನೀವು ಬ್ಯಾಂಕ್ ನಿಯರೇ ನೋಡ್ಕೊಂಡ್ರೆ ಒಳ್ಳೇದು. ನೀವು ಟ್ರಾವೆಲೆಲ್ಲ ಆ ದುಡ್ಡು ಉಳಿಸ್ಕೋಬೋದು, ಇದಕ್ಕೆಲ್ಲ ಬಿಲ್ ಕೊಡಬೇಕು ಅಂತ ಇಲ್ಲ. ಸೊ ಕನ್ಕ್ಲೂಷನ್ ಏನು ಅಂದರೆ, ಯಾರ್ಯಾರಿಗೆ ಯೂನಿಯನ್ ಬ್ಯಾಂಕ್ ಆಗಿದೆ ಅಥವಾ ಯಾವುದೇ ಬ್ಯಾಂಕ್ ಜಾಬ್ ಆಗಿದೆ, ನೀವು ಆಫೀಸರ್ ಸ್ಕೇಲ್ 1 ಜಾಯ್ನ್ ಆಗ್ತಿದ್ದೀರ ಅಂದರೆ ನಿಮ್ಮ ಲೈಫು ಸ್ಟಾರ್ಟಿಂಗಲ್ಲೇ ಸೆಟ್ಲು. ಅದು ನೀವು ಹೋಗ್ತಾ ಕೆರಿಯರ್ ಗ್ರೋತ್ ಆಗ್ತಾ ಇನ್ನೂ ಜಾಸ್ತಿ ಅಲವೆನ್ಸಸ್ ಸಿಗುತ್ತೆ. ಸೊ ಇದಿಷ್ಟು ನನಗೆ ಗೊತ್ತಿರೋಂಥ ಅಲವೆನ್ಸ್ ನಾನೆಲ್ಲ ವಿತ್ ಪ್ರೂಫು, ವಿತ್ ಬೈಪಾರ್ಟೆಡ್ ಸೆಟಲ್ಮೆಂಟು ತೋರಿಸಿದ್ದೀನಿ. ಆ್ಯಂಡ್ ಸ್ಯಾಲ್ರಿ ನಮ್ಮ ಫಸ್ಟ್ ಮಂತ್ ಸ್ಯಾಲ್ರಿ ನಮಗೆ ಮೇ ಮಂತಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ 75 ಆದರೂ ಬರಲೇಬೇಕು. ವಿತೌಟ್ TDS ಕಟ್ಟಾದರೆ 72 ಬರುತ್ತೆ. ಅಂಡ್ DNSLS ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾರೆ. DNS 21.2ನೇ ಕನ್ಸಿಡರ್ ಮಾಡ್ತೀನಿ. DNS ಮೇ ಬಿ 2% ಇನ್ಕ್ರೀಸ್ ಆಗ್ಬೋದು. ಸೊ DNS ಇನ್ಕ್ರೀಸ್ ಆದರೆ ಓಲ್ ಸ್ಯಾಲ್ರಿ ಸ್ಟ್ರಕ್ಚರ್ ಇನ್ಕ್ರೀಸ್ ಆಗುತ್ತೆ. ಸೊ ಗೊತ್ತಾಯ್ತು ಅನ್ಕೋತೀನಿ. ಅಂಡ್ ಅದಲ್ಲದೆ ಇಲ್ಲಿ ಇದನ್ನ ನಾವು ಫಸ್ಟ್ ಮಂತ್ ಕ್ಲೈಮ್ ಮಾಡ್ಬೋದು ಅಂತ ಗೊತ್ತಿಲ್ಲ. ಅಂದರೆ ನೀವು HR ಮೀಟ್ ಮಾಡ್ಬಿಟ್ಟು ಏನಾದರೂ ನಿಮ್ಮ ವೆಹಿಕಲ್ದು RC ಕೊಡಬೇಕು. ಅಂಡ್ ನ್ಯೂಸ್ ಪೇಪರ್ದೆಲ್ಲ ಬರುತ್ತೆ ಬಿಡಿ. ಇದು 5,000 ಎಕ್ಸ್ಟ್ರಾ ಆದರೆ ನಿಮಗೆ ಸ್ಯಾಲ್ರಿ ಅಲ್ಲದೆ ಸ್ಯಾಲ್ರಿ ಫುಲ್ ಬ್ಯಾಂಕಿಂದ ನಿಮಗೆ ಬರೋ ದುಡ್ಡು ಒಂದು 80 ಟಚ್ ಆಗುತ್ತೆ ಫಸ್ಟ್ ಮಂತ್.
ಸೊ ಗೊತ್ತಾಯ್ತು ಅನ್ಕೋತೀನಿ, ಅದು ಫೆಸಿಲಿಟಿ ತುಂಬ ಇದೆ. ಸೊ ಇದಿಷ್ಟೇ, ಬಟ್ ರಿಸ್ಕು ಜಾಸ್ತಿ ಆಫೀಸರ್ ಸ್ಕೇಲ್ 1 ಅಂದರೆ ಸುಮ್ಮನೆ ಏನು ಓದಲ್ಲ ಸೇಮ್ ಮಾಡೋಕೆ ಹೋಗಬೇಡಿ, ಅದೆಲ್ಲ ನಮಗೆ ಟ್ರೈನಿಂಗ್ ಕೊಡ್ತಾರೆ ಬಿಡಿ. ನನಗೂ ಅಷ್ಟೊಂದು ನನಗೇನು ಗೊತ್ತು, ನಾನು ಇನ್ನು ಬರೀ ಹೊರಗಡೆ ಏನು ಅಂತ ಗೊತ್ತಷ್ಟೇ. ಸ್ಯಾಲ್ರಿ ಬಗ್ಗೆ ಗೊತ್ತಾಯ್ತು, ಸ್ಯಾಲ್ರಿ ಬಗ್ಗೆ ಮಾತ್ರ ಓದಿರೋದು, ನಾನು ರೂಲ್ಸ್ ಏನು ಓದಿಲ್ಲ. ಆಗಲೇ ಹೇಳಿದ್ನಲ್ಲ, ಇದಿಷ್ಟು PDF ಅಲ್ಲಿ ನನಗೆ ಬೇಕಾಗಿರೋ ಸ್ಯಾಲ್ರಿ ರಿಲೇಟೆಡ್ ಏನೇನಿದೆ, ಅಲೋಯನ್ಸು ಫೆಸಿಲಿಟಿ ರಿಲೇಟೆಡ್ ಏನಿದೆ ಅದನ್ನ ಮಾತ್ರ ಹೈಲೈಟ್ ಮಾಡ್ಬಿಟ್ಟು ಇನ್ನೇನು ಓದಿಲ್ಲ. ಸೊ ಈ PDF ಬೇಕು ಅಂದರೆ ಕಮೆಂಟ್ ಹಾಕಿ, ಈ PDF ಕಳಿಸ್ತೀನಿ. ಸೊ ನೀವು ಓದ್ಕೋಬೋದು. ಆ್ಯಂಡ್ ಇದು ಒಂದು ಇದೆಯಲ್ಲ, ಇನ್ನೊಂದೇನೋ ತೋರಿಸ್ತೆ. ಇದು ಬಂದ್ಬಿಟ್ಟು ಯೂನಿಯನ್ ಬ್ಯಾಂಕ್ದೆ ಅಲೋಯನ್ಸಸ್ ಏನಿದೆ ಅಂತ, ಯೂನಿಯನ್ ಬ್ಯಾಂಕ್ ಸ್ಟಾಫ್ ಅವ್ರದ್ದು. ಅದು ರಿವೈಸ್ ನೋಡಿ 2022, 2023, 2024 ಅಟ್ ಪ್ರೆಸೆಂಟ್ 2024. ಸೊ ಅಟ್ ಪ್ರೆಸೆಂಟ್ ಏನಿದೆ ಅಂತ, ಇದು ಇಷ್ಟಿಷ್ಟು ಅಲೋಯನ್ಸ್ ಇದೆ ಅಂತ. ಸೊ ಇದು ಬೇಕು ಅಂದರೆ ಒಂದು ಕಮೆಂಟ್ ಹಾಕಿ, ನಾನು ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.